ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ, ಜೊತೆಗೆ ಧನುರ್ಮಾಸದ ಪ್ರಾರಂಭದ ಕ್ಷಣ, ಎಲ್ಲೆಲ್ಲೂ ಕೂಡ ತಂಪು ಜಾಸ್ತಿ ಆಗಿರತಕ್ಕಂಥದ್ದೇ. ಧನುರ್ಮಾಸ ಬಂದರೆ ಸಾಕು, ಎಲ್ಲೋ ಒಂದು ಕಡೆ ಆ ಒಂದು ಚಳಿಯನ್ನು ತೆಗೆದುಕೊಂಡು ಬಂದೇ ಬರುತ್ತೆ. ಹಾಗಾಗಿ ಅದರಲ್ಲೂ ಪ್ರತ್ಯೇಕವಾಗಿ ತಿಳಿಸೋದಾದರೆ ಈ ಬಾರಿ ಚಳಿಯ ಸಾಂದ್ರತೆಗಳು ಜಾಸ್ತಿನೇ ಇದೆ. ಸಾಕಷ್ಟು ತಂಪನ್ನು ಮೂಡಿರ್ತಕ್ಕಂಥದ್ದಿದೆ. ಈ ಬಾರಿ ಆ ಒಂದು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡೋ ರೀತಿ ಇದೆ ಚಳಿ. ಕಳೆದ ವರ್ಷಗಳಲ್ಲಿ ನಾವು ಇಷ್ಟೊಂದು ಚಳಿಯನ್ನು ಅನುಭವಿಸಿರಲಿಲ್ಲ. ಆದರೂ ಇದು ಚಳಿಯ ಮಾಸನೇ ಆಗಿರುವ ಕಾರಣದಿಂದ ಈ ಬಾರಿ ಚಳಿ ಎಂಬತಕ್ಕಂಥದ್ದು ಸ್ವಲ್ಪ ಜಾಸ್ತಿನೇ ಆಗಿದೆ. ಈ ಚಳಿಯ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆರೋಗ್ಯ ಬದಲಾವಣೆ ಆಗೋದರಲ್ಲಿ ಮಾತ್ರ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಆದರೆ ಬದಲಾವಣೆ ಆದಮೇಲೆ ಆರೋಗ್ಯದ ಮೇಲೆ ಸಾಕಷ್ಟು ಗಮನ ವಹಿಸಲೇಬೇಕು. ಒಂದು ಚೂರು ಜ್ವರ ಬಂದಿದೆ ಅಂತಿದ ತಕ್ಷಣ ತಾವು ತುಂಬ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡಿಕೊಂಡು ಅಯ್ಯೋ ನನಗೇನೋ ಆಗೋಯ್ತು ಅಂತ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ಳೋವಂಥದ್ದು ಬೇಡ. ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದದ ಮನೆಮದ್ದುಗಳನ್ನು ನಾವು ತಿಳಿಸ್ಕೊಡ್ತಾನೆ ಬಂದಿದ್ದೇವೆ, ತಿಳಿಸ್ಕೊಡ್ತೀವೂ ಕೂಡ ಹೌದು. ಹಾಗಾಗಿ ಈ ಒಂದು ಚಳಿಯ ಸಮಯದಲ್ಲಿ, ಅದರಲ್ಲೂ ಈಗ ಚಳಿ ಜಾಸ್ತಿ ಆಗಿರುವ ಸಮಯದಲ್ಲಿ ಹೆಣ್ಣು ಮಕ್ಕಳು, ಅದರಲ್ಲೂ ಗರ್ಭದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಮಾತ್ರ ಬಹಳ ಜೋಪಾನವಾಗಿರಬೇಕು. ಆದಷ್ಟು ಬಹಳ ಉಷ್ಣ ವಾತಾವರಣದಲ್ಲೇ ತಾವಿರಬೇಕು. ಸ್ವಲ್ಪ ಹೀಟ್ ಇರ್ತಕ್ಕಂಥ ವಾತಾವರಣದಲ್ಲೇ ಇರಬೇಕು. ಆದಷ್ಟು ಒಂದು ಸಾಕ್ಸ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ತಲೆಗೊಂದು ಸ್ಕಾರ್ಫ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬಳಸಿ. ಮಕ್ಕಳು ದಯವಿಟ್ಟು ಜೋಪಾನ. ಮಕ್ಕಳೇನೋ ಹಠ ಮಾಡ್ತವೆ ಅಂಥೇಳಿ ಅದನ್ನು ಹಾಗೆ ಬಿಡ್ತಕ್ಕಂಥದ್ದು ಬೇಡ. ಅವ್ರಿಗೆ ಬೈದೋ ಇಲ್ಲ ದಂಡಿಸೋ ಒಂದು ಚೂರು ಬೆಚ್ಚಗಿರ್ತಕ್ಕಂಥ ಒಂದಿಷ್ಟು ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ದಯವಿಟ್ಟು ಬಿಡಬೇಡಿ. ಯಾರಾದ್ರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಹೆಚ್ಚಿಗಿರತಕ್ಕಂಥದ್ದೇ ಉತ್ತಮ. ಯಾಕೆ ಅಂತಂದರೆ ಈ ಚಳಿಯ ಸಮಯದಲ್ಲಿ ಒಂದು ಚೂರು ಆರೋಗ್ಯ ಹೆಚ್ಚುಗೆ ಆದ್ರೂ ಕೂಡ ಅದು ಆದಷ್ಟು ಬೇಗ ಹೋಗ್ತಕ್ಕಂಥದ್ದಲ್ಲ. ನೋಡಿ, ಇಷ್ಟೆಲ್ಲ ಪ್ರಿಕಾಷನ್ಸ್ ಹೇಳ್ತಕ್ಕಂಥವ್ರು ನಮಗೂ ಕೂಡ
ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದೇ. ಯಾಕೆ ಅಂತಂದರೆ ಈ ಒಂದು ದೇಹ ಅನ್ನೋದನ್ನು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ದೇಹದಲ್ಲಿ ಏನೇ ಆದ್ರೂ ಕೂಡ ಎಲ್ಲ ಭಗವಂತನ ಒಂದು ಆಟ, ಆತನ ಅಧೀನದಲ್ಲೇ ನಡೀತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಇದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಔಷಧಿಗಳಿದ್ದಾವೆ, ದಯವಿಟ್ಟು ಸ್ವೀಕರಿಸಿ. ಬಿಸಿನೀರನ್ನು ಸ್ವೀಕರಿಸಿ. ಹೆಣ್ಣು ಮಕ್ಕಳು ತಾವು ಮಾತ್ರ ಜೋಪಾನ ಜೋಪಾನ ಜೋಪಾನ. ಅದರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಮನೆಯಿಂದ ಆಚೆ ಕರ್ಕೊಂಡೇ ಬರಬೇಡಿ. ಯಾಕೆ ಅಂತಂದರೆ ಚಳಿ ಬೇರೆ. ಈ ಚಳಿಯ ಸಮಯದಲ್ಲಿ ಸುರಿಯುತ್ತೆ ಗೊತ್ತಾ ಹಿಮ. ಆ ಹಿಮ ಏನಾದರೂ ಮಕ್ಕಳ ಮೇಲೆ ಬಿದ್ದುಬಿಟ್ರೆ ಅದು ಮತ್ತಷ್ಟು ಪರಿಣಾಮಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಈ ಸಮಯದಲ್ಲಿ ಶೀತ, ಕೆಮ್ಮು, ನೆಗಡಿ ಯಾವುದೂ ಕೂಡ ಅಷ್ಟು ಬೇಗ ಹೋಗ್ತಕ್ಕಂಥದ್ದಲ್ಲ. ಹಾಗಾಗಿ ಮನೆಯಲ್ಲಿ ಬಿಸಿನೀರನ್ನು ಕುಡಿತೀರಲ್ಲ, ಆ ಬಿಸಿನೀರನ್ನ ಸುಮ್ಮನೆ ಬಿಸಿನೀರು ಕಾಯಿಸಿ ಕುಡಿತಕ್ಕಂಥದ್ದು ಬೇಡ. ಅದರಲ್ಲಿ ಒಂದು ಸ್ವಲ್ಪ ದ್ರವ್ಯಗಳನ್ನು ಸೇರಿಸ್ಕೊಳ್ಳಿ. ತುಳಸಿ ಆಗಿರ್ಬೋದು, ಇಲ್ಲ ಅಂತಂದರೆ ತಮಗೆ ಜೀರಿಗೆ ಆಗಿರ್ಬೋದು. ಜೀರಿಗೆ ನೀರನ್ನು ಕುಡಿಯೋದ್ರಿಂದ ನಿಜಕ್ಕೂ ಹೇಳ್ತೇನೆ ತುಂಬ ಉತ್ತಮ. ಸಾಕಷ್ಟು ಇಮ್ಯುನಿಟಿ ಬೂಸ್ಟಿಂಗ್ ಪವರ್ ಅದರಲ್ಲಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದಿದೆ ಅದರಲ್ಲಿ. ಜೀರಾ ವಾಟರ್, ಜೀರಿಗೆಯನ್ನು ಒಂಚೂರು ಬಿಸಿನೀರಲ್ಲಿ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡಿದ್ಬಿಟ್ರೆ, ಅದನ್ನು ಚೆನ್ನಾಗಿ ಶೋಧಿಸಿ ಕುಡಿದ್ಬಿಟ್ರೆ ಸಾಕಷ್ಟು ಒಳ್ಳೆಯದು. ದೇಹಕ್ಕೂ ಕೂಡ ಒಂದು ರೀತಿ ಉತ್ತಮ. ಆಮೇಲೆ ಇಂಥ ಸಮಯದಲ್ಲಿ, ಅದರಲ್ಲೂ ಇಂಥ ಚಳಿಯ ವಾತಾವರಣದಲ್ಲಿ ಜಾಯಿಂಟ್ಸ್ ಪೈನ್ ಎಲ್ಲ ಜಾಸ್ತಿ ಆಗೋಗುತ್ತೆ. ಕೈ ಕಾಲು ಬಾಡಿ ಪೇನ್ ಅನ್ನೋದು ಜಾಸ್ತಿ ಆಗೋಗುತ್ತೆ. ಆಗ ತಾವೆಲ್ಲರೂ ಕೂಡ ಮಲ್ಕೊಳ್ತಕ್ಕಂಥದ್ದಿರುತ್ತೆ. ಇಂತಹ ಸಮಯದಲ್ಲಿ ಈ ಒಂದು ಜೀರಿಗೆ ನೀರನ್ನು ಸೇವನೆಯನ್ನು ಮಾಡೋದ್ರಿಂದ ಎಷ್ಟು ದೇಹಕ್ಕೆ ಶಕ್ತಿ ಅಂತಂದರೆ, ಹಾಗಾಗಿ ದಿನಕ್ಕೆ ಒಮ್ಮೆ ಆದ್ರೂ ಕೂಡ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತುಳಸಿ, ಜೀರಿಗೆ ಮತ್ತು ಈ ದೊಡ್ಡ ಪತ್ರೆ ಸೊಪ್ಪು ಅಂತ ಬರುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಎಲ್ಲರ ಮನೆಯ ಒಂದು ಸಣ್ಣ ಗಾರ್ಡನಲ್ಲೂ ಕೂಡ ಬೆಳ್ಕೊಂಡಿರ್ತೀರಿ. ಅದನ್ನು ತುಳಸಿ ಪಾಟ್ ಇದೆ ಅಂತಂದರೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಪತ್ರೆ ಸೊಪ್ಪು ಬೆಳೆಸ್ಕೊಂಡಿರ್ತೀರಿ. ಅದು ಸರ್ವೇ ಸಾಮಾನ್ಯ. ಅದು ಈಸಿಯಾಗಿ ಸಿಗುತ್ತೇನೂ ಕೂಡ ಹೌದು ಬೆಂಗಳೂರಲ್ಲಿ. ದೊಡ್ಡ ಪತ್ರೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೂ ಕೂಡ ಒಂಚೂರು ಹಾಕಿ ಕಾಯಿಸ್ಕೊಂಡು ಕುಡಿದ್ರೆ ಈ ಕಫ ಅನ್ನೋದು ಏನಿದೆ ನೋಡಿ, ಗಂಟ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಫ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ. ಇದೆಲ್ಲವೂ ಕೂಡ ಆಯುರ್ವೇದದ ಮದ್ದು. ಇತ್ತೀಚೆಗೆ ಏನಾಗೋಗಿದೆ ಅಂತಂದರೆ, ನಮ್ಗೆ ಒಂಚೂರು ಹುಷಾರಿಲ್ಲ ಅಂತಂದರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ಗೆ ಒಂದಾಗೋದ್ರಿಂದ, ಹೊಂದ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಡ್ತೀವಿ. ಜ್ವರ, ತಲೆನೋವು ಬಂತು ಅಂತಂದರೆ ಒಂದು ಮಾತ್ರೆ ಇದೆ, ಅದರಲ್ಲಿ ಅದು ಫೇಮಸ್. ಅದರಲ್ಲೂ ಕೋವಿಡ್ ಬಂದಮೇಲೆ ಅಂತೂ ಇನ್ನೂ ಫೇಮಸ್ ಆಗೋಗಿದೆ. ಅದನ್ನು ಹಾಕ್ಕೊಂಡ್ಬಿಡ್ತೀರಿ, ಸರಿ ಆಯ್ತು ನನಗೆ ರಿಲೀಫ್. ಆದಷ್ಟು ಈ ಒಂದು ಕೆಮಿಕಲೈಸ್ಡ್ ಮಾತ್ರೆಗಳು ಎಂಬತಕ್ಕಂಥದ್ದು ಏನಿದ್ದಾವೆ ಇಂಗ್ಲೀಷ್ ಮೆಡಿಸನನ್ನು ತಾವು ಉಪಯೋಗಿಸಿ, ನಾನು ಬೇಡ ಅಂತ ಹೇಳೋದಿಲ್ಲ. ಒಬ್ಬೊಬ್ಬರಿಗೆ ಸಡನ್ನಾಗಿ ಬದಲಾಯಿಸಿದಾಗ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದಷ್ಟು ದೇಹಕ್ಕೆ ಹೆಚ್ಚಿನಷ್ಟು ಈ ಒಂದು ಕೆಮಿಕಲೈಸ್ಡ್ ಇಂಗ್ಲೀಷ್ ಮಾತ್ರೆಗಳನ್ನು ಕೊಡೋದಕ್ಕಿಂತ ಸ್ವಲ್ಪ ಈ ಒಂದು ಆಯುರ್ವೇದದ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಳ್ಳಿ. ಶುಂಠಿ ಕಷಾಯ ಕುಡಿರಿ, ಶುಂಠಿ ಟೀ ಕುಡಿರಿ. ಜಾಸ್ತಿ ಟೀನೂ ಕೂಡ ಸೇವನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಈ ಟೈಮಲ್ಲಿ ಒಂದಷ್ಟು ಜನ ಏನು ಮಾಡ್ಬಿಡ್ತೀರಿ, ಚಳಿ ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಸಿಕ್ತು ಅಂತ ಹೇಳಿಬಿಟ್ಟು ಕಂಡ ಮಟ್ಟ ನೀವು ಟೀ ಕುಡಿದ್ಬಿಟ್ರೂ ಕೂಡ ಅದು ಮತ್ತೊಂದು ರೀತಿಗೆ ಎತ್ತಾಕ್ಬಿಡುತ್ತೆ. ಏನೇ ಪದಾರ್ಥ ಆದ್ರೂ ಕೂಡ ನೋಡಿ, ಕಷಾಯ ಸೇವನೆ ಮಾಡೋದ್ರಿಂದ ನಿಜಕ್ಕೂ ಎಂಥ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು. ಕಷಾಯ, ಮೆಣಸಾಗಿರ್ಬೋದು, ಶುಂಠಿ ಆಗಿರ್ಬೋದು. ಇಂತಹ ಸಮಯದಲ್ಲಿ ಆದಷ್ಟು ಬಿಸಿಯ ಪದಾರ್ಥವನ್ನು ಊಟ ಮಾಡಿ. ಬಿಸಿ ಪದಾರ್ಥವನ್ನು ಊಟ ಮಾಡೋದ್ರಿಂದ ಸಾಕಷ್ಟು ದೇಹಕ್ಕೆ ಒಂದು ರೀತಿ ಒಂದು ಉಷ್ಣ ತುಂಬಿಕೊಳ್ತಕ್ಕಂಥದ್ದಿರುತ್ತೆ. ದೇಹಕ್ಕೆ ಮತ್ತಷ್ಟು ಶಕ್ತಿ ತುಂಬತಕ್ಕಂಥದ್ದಿರುತ್ತೆ. ಇನ್ನು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ವಿಚಾರಕ್ಕೆ ಬಂತು ಅಂತಂದರೆ, ಮಾಲಾಧಾರಣೆಯನ್ನು ಮಾಡಬೇಕಾದ್ರೆ ತಣ್ಣೀರಿನ ಸ್ನಾನ ಮಾಡಬೇಕು. ಹೌದು, ಸತ್ಯ, ನಾನು ಒಪ್ಕೊಳ್ತೀನಿ. ಆದರೆ ಈಗ ಚಳಿ ಜಾಸ್ತಿ ಇರೋದ್ರಿಂದ ಮಾಲಾಧಾರಿಗಳು ತಾವೂ ಕೂಡ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಿ. ಯಾಕೆ ಅಂತಂದರೆ, ಈಗಾಗಲೇ ವ್ರತಾನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥವ್ರು ತಾವೇನಾದರೂ ಒಂದು ಚೂರು ಆರೋಗ್ಯದಲ್ಲಿ ಏಜೋಪೇರ್ ಆಗಿಬಿಟ್ರು ಕೂಡ ನಿಮಗೆ ಯಾತ್ರೆಗೆ ಸಮಸ್ಯೆ ಆಗಿಬಿಡುತ್ತೆ, ಬೆಟ್ಟ ಹತ್ತಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ಕೊಳ್ಳಿ. ಯಾರನ್ನು ಕೂಡ ಅತಿವೃಷ್ಟಿ ಅನಾವೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಜೋಪಾನ. ಆಚೆ ಕಡೆ ಚಳಿ ತುಂಬಾ ಇದೆ, ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಯಾಕೆಂತಂದರೆ ಕಳೆದ ಬಾರಿ ನಮಗಿಷ್ಟು ಚಳಿ ಇರಲಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 8 ಗಂಟೆ 9 ಗಂಟೆ ಆದ್ರೂ ಕೂಡ ಸೂರ್ಯ ಬಂದು ಕಾಣಿಸ್ಕೊಂಡು ಇರೋದ್ರಲ್ಲಿ ಸ್ವಲ್ಪ ಉಷ್ಣ ವಾತಾವರಣವನ್ನು ಗಮನಿಸ್ತಾ ಇದ್ದೀವಿ. ಆದರೆ ಏನು ಚಳಿ, ಏನಿದು ಕತೆ, ನಿಜವಾಗ್ಲೂ ಬಹಳ ಅರ್ಥವೇ ಆಗ್ತಾಯಿಲ್ಲ. ಹಾಗಾಗಿ ಇಂತಹ ಪ್ರಕೃತಿಯ ಏರುಪೇರಾಗ್ತಕ್ಕಂಥ ಈ ಒಂದು ನ್ಯಾಚುರಲ್ ಆಗಿ ಏನಾದರೂ ಬದಲಾವಣೆ ಆದಾಗ ಅದಕ್ಕೆ ನಾವು ಹೊಂದ್ಕೊಳ್ಬೇಕೇ ಹೊರತಾಗಿ ಅದರಲ್ಲೊಂದು ಪ್ರತ್ಯೇಕತೆಯನ್ನು ಮೂಡಿಸ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಆಯುರ್ವೇದದ ಸಣ್ಣ ಪುಟ್ಟ ಮನೆಮದ್ದುಗಳನ್ನು ತಿಳಿಸ್ತಾ ಇದ್ದೆ. ಇಂಥ ಚಳಿಯ ಸಮಯದಲ್ಲಿ ತಾವು ಸ್ವೀಕರಿಸಬಹುದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಮನೆಮದ್ದುಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಹಾಗಾಗಿ ಆದಷ್ಟು ಇಂಗ್ಲೀಷ್ ಮೆಡಿಸನ್ಗೆ ಹೊಂದ್ಕೊಳ್ಳೋದಕ್ಕಿಂತ ಆಯುರ್ವೇದದ ಔಷಧಿಗಳನ್ನ ತಾವೆಲ್ಲರೂ ಕೂಡ ಸ್ವೀಕರಿಸಿ.
ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದಿದ ತಕ್ಷಣ ಯಾವುದೋ ಒಂದು ಮಾತ್ರನ್ನು ತೊಗೊಂಡು ಹಾಕೊಳ್ತಕ್ಕಂಥದ್ದಲ್ಲ. ತಾವು ಅದನ್ನು ಸ್ವೀಕರಿಸಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ ಇತ್ತೀಚೆಗೆ ಏನಾಗೋಗಿದೆ ಅಂತಂದರೆ ವಿಷವನ್ನು ಸೇವನೆಯನ್ನು ಮಾಡಿ 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 ಆರೋಗ್ಯಕ್ಕೆ ಸಡನ್ನಾಗಿ ಒಂದು ಅಮೃತ ಕೊಟ್ಟರೆ ಅದನ್ನು ಕೂಡ ವಿಷವಾಗಿ ಕನ್ವರ್ಟ್ ಆಗೋಗುತ್ತೆ. ಅದರಿಂದ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ಬರುತ್ತೆ. ಹಾಗಾಗಿ ಇದನ್ನು ಎರಡನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ಬ್ಯಾಲೆನ್ಸ್ ಮಾಡ್ತಾ 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 ಅದನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟ ಆಯುರ್ವೇದದ ಔಷಧಿಗಳನ್ನು ಬಳಸೋದ್ರಿಂದ ದೇಹಕ್ಕೆ ಬಹಳಷ್ಟು ಉತ್ತಮ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಚಳಿಯ ಈ ಒಂದು ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿರಿ, ಆದಷ್ಟು ಬೆಚ್ಚಗಿರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಭೂ ವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಭಗವಂತನ ಸನ್ನಿಧಾನದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತೇ ಇದೆ, ಮಾಹಿತಿ ಗೊತ್ತೇ ಇದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ದ್ರವ್ಯವೂ ಕೂಡ ಸಿಗ್ತದೆ. ಏನಪ್ಪ ಅಂತಂದರೆ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ. ಅದಕ್ಕಿಂತ ಮುಂಚೆ ಆ ಕ್ಷೇತ್ರದಲ್ಲಿ ತಮಗನುಕೂಲವಾಗಬಹುದಾಗಿರ್ತಕ್ಕಂಥ ಎಂಥೆಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ, ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದೀರಿ, ಮನೆಯಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೀರಿ. ಅದರಲ್ಲೂ ಸಾಲಿಗ್ರಾಮದ ಪೂಜಾನುಷ್ಠಾನವನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ನಡೆಸಬಹುದು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ವಿ. ಸಾಲಿಗ್ರಾಮದಲ್ಲೂ ಕೂಡ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ ಅಲ್ಲ, ಸಾಲಿಗ್ರಾಮ ಶಿಲೆ ಅಂತನಾಗಿರ್ಬೋದು. ಇಲ್ಲ ಅಂತಂದರೆ ಬಹಳ ವಿಶೇಷವಾಗಿ ಭಗವಂತನನ್ನೇ ಎಲ್ಲೋ ಒಂದು ಕಡೆ ತಾವು ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಭಗವಂತನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ರೀತಿಯಾಗಿರ್ಬೋದು. ಇದೆಲ್ಲವೂ ಕೂಡ ಅತ್ಯದ್ಭುತ. ಯಾಕೆ ಅಂತಂದರೆ ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾ ಮಂಡಲ ಆಗಿರ್ಬೋದು, ರಕ್ಷಾ ಕವಚ ಆಗಿರ್ಬೋದು, ಮತ್ತು ಬಹಳ ವಿಶೇಷವಾಗಿ ವಸುಂಧರಾ ಕವಚ ಆಗಿರ್ಬೋದು. ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದಿಷ್ಟು ಯಂತ್ರ ತಂತ್ರ ಅಂತಲೇ ಹೇಳ್ಬೋದು. ಅದರಲ್ಲೂ ಸಾಲಿಗ್ರಾಮದ ಮೃತ್ತಿಗೆ ಪ್ರಸಾದದ ಆ ಒಂದು ಪೂಜಾನುಷ್ಠಾನ ಇವತ್ತಿಗೂ ಕೂಡ ಎಷ್ಟೋ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಪೂಜಾನುಷ್ಠಾನ ಮುಗಿದಾದ ನಂತರ ಆ ಒಂದು ಮೃತ್ತಿಗೆ ಪ್ರಸಾದ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಒಂದು ಸಣ್ಣ ಸಾಲಿಗ್ರಾಮದ ಶಿಲೆ ಆಗಿರ್ಬೋದು, ಅದನ್ನು ವಾಪಸ್ ತೆಗೆದುಕೊಂಡು ಬಂದವರಿದ್ದಾರೆ. ಮತ್ತಷ್ಟು ಜನ ಗುರುಗಳೇ ಇದೆಲ್ಲೋ ಒಂದು ಕಡೆ ನಮಗೊಂಥರ ಸೆಂಟಿಮೆಂಟ್ ಆಗೋಗಿದೆ ಗುರುಗಳೇ. ಯಾಕೆ ಅಂತಂದರೆ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಭಗವಂತ ಇವ್ರು ನಮ್ಮ ಮನೆಗೆ ಬಂದ ಮೇಲೆ ಎಷ್ಟೋ ಸಂತೋಷ ಆಗಿದೆ, ಎಷ್ಟೋ ಕೆಲಸಗಳು ಕಾರ್ಯಸಿದ್ಧಿಯಾಗಿದೆ. ಹಾಗಾಗಿ ನಾವು ಇದನ್ನು ಹೀಗೆ ನಾವು ಮನೇಲಿ ಪೂಜೆ ಮಾಡಬೇಕು ಅನ್ನೋ ಆಸೆ ನಮಗಿದೆ. ಹಾಗಾಗಿ ಇವತ್ತವರೆಗೂ ನಾವು ಏನೆಲ್ಲ ಕ್ರಮಾನುಷ್ಠಾನ ಅನುಸರಿಸ್ಕೊಂಡು ಬಂದಿದ್ದೀವಿ, ಮಡಿ ಆಗಿರ್ಬೋದು, ಒಂದಿಷ್ಟು ವಿಚಾರಗಳಾಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಒಂದು ಶುದ್ಧಿ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಅನುಸರಿಸ್ಕೊಂಡು ನಾನು ಮುಂದಿನ ದಿನಮಾನಗಳಲ್ಲಿ ಪೂಜೆ ಮಾಡ್ತೀನಿ ಅಂತಂದರೆ ಇವತ್ತಿಗೂ ಕೂಡ ಸಾಕಷ್ಟು ಜನ ಅದನ್ನು ಹಾಗೇ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದವರಿದ್ದಾರೆ. ಅವರ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಾ ಇರತಕ್ಕಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರತಕ್ಕಂಥ ಸಾನ್ನಿಧ್ಯ, ಬೇಡಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಹಾರೈಸ್ತಾ ಇರತಕ್ಕಂಥ ಸಾನ್ನಿಧ್ಯದಲ್ಲಿ ತಮಗೆ ಈಗಲೂ ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲೂ ಕೂಡ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಖಂಡಿತವಾಗ್ಲೂ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬೇಡಿಕೆಗಳು ಬಂದಿದೆ, ವಿದೇಶದಿಂದನೂ ಕೂಡ ಬೇಡಿಕೆಗಳು ಬಂದಿದೆ, ನಮಗಿಲ್ಲಿ ಕಳಿಸ್ಕೊಡಿ ಅಂತ ಹೇಳಿ. ಆದರೆ ಏನು ಮಾಡೋದು, ಈ ಒಂದು ಪೋಸ್ಟ್ ಮುಖಾಂತರ ಕಳಿಸೋದೇ ಬಹಳ ಕಷ್ಟ ಆಗೋಗಿದೆ. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಅದು ರಜತ ಪಾತ್ರನಲ್ಲೇ ಇರಬೇಕು, ಬೆಳ್ಳಿಯ ಪಾತ್ರನಲ್ಲೇ ಇರಬೇಕು. ಹಾಗಾಗಿ ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಒಂದಿಷ್ಟು ಶಕ್ತಿ ಇದೆ. ಒಂದು ಸತಿ ಅದು ತಯಾರಾದ ಮೇಲೆ ವನಸಿರಿಗಳನ್ನು ಸಂಗ್ರಹಿಸ್ಕೊಂಡು ತೊಗೊಂಡು ಬಂದ ಮೇಲೆ ಅದು ಸಂಪೂರ್ಣವಾಗಿ ಪಚನವಾಗಿ ಅಂಜನವಾಗಿ ತಯಾರಾದ ಮೇಲೆ ಮತ್ತದನ್ನು ಭೂಸ್ಪರ್ಶ ಮಾಡಬಾರ್ದು. ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಶಕ್ತಿ ಇದೆ, ಪೂಜಾನುಷ್ಠಾನ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಅನುಸರಿಸ್ತಕ್ಕಂಥದ್ದು ಇರುತ್ತೆ. ಪೂಜಾನುಷ್ಠಾನ ಅಂದ ತಕ್ಷಣ ತಾವು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ತಮ್ಮ ಆಹಾರದ ಪಥ್ಯಕ್ರಮದಲ್ಲಿ ಬದಲಾವಣೆನೋ ಇಲ್ಲ ಅಂತಂದರೆ ಮನೇಲಿ ಇನ್ನೇನೋ ಬದಲಾವಣೆನೋ ಅಲ್ಲ. ಪ್ರತಿನಿತ್ಯ ತಾವು ಭಗವಂತನಿಗೆ ಹೇಗೆ ಪೂಜೆ ಮಾಡ್ತಿರೋ ಅದನ್ನು ಕೂಡ ಹಾಗೆ. ಅದಕ್ಕೆ ಪ್ರತಿನಿತ್ಯ ತಾವು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಹೇಗೆ 2 ಊದಿನ ಕಡ್ಡಿಯನ್ನು ಹಚ್ಚಿ ಭಗವಂತನಲ್ಲಿ ನಿಮ್ಮ ಒಂದು ಆಸೆಗಳಾಗಿರ್ಬೋದು, ಆಕಾಂಕ್ಷೆಗಳಾಗಿರ್ಬೋದು, ಇಲ್ಲಾಂತಂದರೆ ನಿಮ್ಮ ಸಮಸ್ಯೆಗಳಾಗಿರ್ಬೋದು ಹೇಗೆ ತೋಡ್ಕೊಳ್ತಿರೋ ಅದಕ್ಕೂ ಕೂಡ 1-2 ಸೆಕೆಂಡ್ ಧೂಪವನ್ನು ತೋರಿಸಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ವರಾಹಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಸಾಕು. ಅದಕ್ಕೆ ತಾವು ಮತ್ತೆ ಇನ್ನೇನು ಭಕ್ಷ್ಯ ಭೋಜನಗಳನ್ನು ನೈವೇದ್ಯ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಆ ಒಂದು ಅಂಜನವನ್ನು ಧರಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಧನುರ್ಮಾಸದ ಪ್ರಾರಂಭ ಬೇರೆ, ವಿಚಾರಗಳು ಸಾಕಷ್ಟು ಇದ್ದಾವೆ. ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಧನುರ್ಮಾಸದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಯ್ಯಪ್ಪ ಸ್ವಾಮಿ ವ್ರತಾನುಷ್ಠಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ.
ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗುಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಫರಕಳಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಧನುರ್ಮಾಸದ ಆರಂಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜಾನುಷ್ಠಾನವನ್ನು ಪ್ರಾರಂಭಿಸಿ ಸರ್ವರು ಸಕಲರು ಸಹಿತ ಸನ್ಮಂಗಳವನ್ನು, ಭಗವತಿಯ ಅನುಗ್ರಹವನ್ನು, ದೇವತಾರಾಧನೆಯನ್ನು, ಶಿವಕೇಶವರ ಆರಾಧನೆಯನ್ನು ಈ ಧನುರ್ಮಾಸ ಪೂಜಾ ಪದ್ಧತಿಯಲ್ಲಿ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ವಿಶೇಷವಾದಂತಹ ದಿನಗಳಲ್ಲಿ ತಾವು ತಮ್ಮ ಮನೋಕಾಮನೆ ಸಿದ್ಧಿಗಾಗಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿರ್ತಕ್ಕಂಥ ಶಿವಕೇಶವರ ಸಾನ್ನಿಧ್ಯ, ಅಂದರೆ ವಿಷ್ಣು ಸಾನ್ನಿಧ್ಯ ಅಥವಾ ಶಿವ ಸಾನ್ನಿಧ್ಯ, ಇಂತಹ ಸಾನ್ನಿಧ್ಯಗಳಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಅಲ್ಲಿ ದೇವತಾ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂಥ ಕಾಲ, ಜೊತೆಗೆ ಈ ಒಂದು ಧನುರ್ಮಾಸದ ಕಾಲ. ಈ ಧನುರ್ಮಾಸದಲ್ಲಿ ಪೂಜಾ ಪದ್ಧತಿಗಳಿದೆ, ಆದರೆ ದೇವತಾ ಕಾರ್ಯಗಳಿದ್ದರೂ ಶುಭ ಕಾರ್ಯಗಳಿಗೆ, ಅಂದರೆ ಮದುವೆ, ಮುಂಜಿ, ನಾಮಕರಣಗಳಿಗೆ ಅದು ಪ್ರಶಸ್ತವಲ್ಲ ಎಂಬತಕ್ಕಂಥದ್ದು ಇಲ್ಲಿ ವಿಚಾರ ಇದೆ. ಆದರೂ ವಿಚಾರಗಳು ಸಾಕಷ್ಟು ಇದೆ, ಕೂತ್ಕೊಳ್ಳಿ, ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ಸರ್ವಮಂಗಳ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಸರ್ವೇಶ್ವರಿಣ್ಯೇ ನಮಃ. ಭಗವತೀ ನಮಃ. ದಲಿತಾಯ ನಮಃ. ದುರ್ಗಾಯ ನಮಃ. ಓಂ ಗಣಪತೇ ನಮಃ. ಗ್ರಾಮಿಣೇ ನಮಃ. ಗಣಾಧ್ಯಕ್ಷಾಯ ನಮಃ. ಗಣಸ್ವರೂಪಿಣೇ ನಮಃ. ಗಣವಲ್ಲಭಾಯ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 16/12/2024 ಡಿಸೆಂಬರ್ ತಿಂಗಳು 15 ದಿವಸ ಮುಗಿದೋಯ್ತು. ಆಗಲೇ 16ಕ್ಕೆ ಬಂದಾಯಿತು. ಅಂದರೆ ಇಲ್ಲಿ ಒಂದು ಆಲೋಚನೆ ಮಾಡಬೇಕು. ಶುಕ್ಲ ಮುಗಿತು, ಕೃಷ್ಣನು ಬಂದಾಯಿತು. ಶುಕ್ಲ ಪಕ್ಷ 15 ದಿವಸ, ಕೃಷ್ಣ ಪಕ್ಷ 15 ದಿವಸ. ಈ ಕೃಷ್ಣ ಪಕ್ಷ ಮುಗಿದ್ರೆ ಈ ಡಿಸೆಂಬರ್ ಪೂರ್ಣ ಮುಗಿದೇ ಹೋಯಿತು. ಆಗೋ ಅಂದರೆ ಜನವರಿ ಆಗಮನ ಆಯಿತು. ದಿನ ಕಳೀತಕ್ಕಂಥದ್ದು ಬಹಳ ವೇಗವಾಗಿ ಮುಂದೆ ಹೋಗುತ್ತೆ. ಆದರೆ ಮನುಷ್ಯ ಸಾಧಿಸಿದ್ದೇನು ಅಥವಾ ಸಾರ್ಥಕತೆ ಬದುಕೇನು? ಬೆಳಗ್ಗೆ ಆಯಿತು, ಸಂಜೆ ಆಯಿತು, ಬೆಳಗ್ಗೆ ಆಯಿತು, ಸಂಜೆ ಆಯಿತು. ಇದರ ಮಧ್ಯೆ ನಿನ್ನ ಸಾರ್ಥಕತೆ ಬದುಕೇನು? ಸುಮ್ಮನೆ ಬದುಕಿದ್ರೆ ಸಾಲದು, ಅಥವಾ ದಿನ ಕಳೆದರೆ ಸಾಲದು. ಇದ್ದು ಏನಾದರೂ ಸಾಧನೆ ಮಾಡಬೇಕಲ್ಲ, ಅಥವಾ ಹೊಸ ಅಭ್ಯಾಸವನ್ನು ಮಾಡಬೇಕಲ್ಲ, ಅಥವಾ ನಾವಿದ್ದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ. ಹಾಗೆ 2024 ಮುಗಿದು 2025 ಆಗಮನ ಆಗ್ತಾ ಇದೆ. ಇನ್ನೇನು ಆಗೋಯಿಗೋ ಅಂದರೆ ಬಂದು ಬಿಡುತ್ತೆ. ದಿನ ಕಳೆಯೋದು ಬಹಳ ಬೇಗ ಹೊರಟೋಗುತ್ತೆ. ಅದರ ಮಧ್ಯದಲ್ಲಿ ಒತ್ತಡದ ಬದುಕು. ಬೆಳಿಗ್ಗೆ ಆಗತ್ತೆ, ಯಾವುದೋ ಕಮಿಟ್ಮೆಂಟ್ಸು, ಏನೋ ಕೆಲಸ, ಏನೋ ಸಂಬಂಧ ಇಲ್ದಿರತಕ್ಕಂಥದಕ್ಕೆ ಒಡೆದಾಟ.
ಕಷ್ಟಪಟ್ಟು ಕೂಡಿಟ್ಕೊಂಡಿರ್ತಕ್ಕಂಥದ್ದು ಯಾರು ಕಿತ್ಕೊಂಡು ಹೋಗ್ತಾರೋ ಅನ್ನೋ ಭಯ. ಹಾಗೂ ಏನೋ 4 ಕಾಸು ಉಳಿಸ್ಕೊಂಡು ಏನಾದ್ರು ಮಾಡೋಣ ಅಂದರೆ ಅಲ್ಲಿ ಸಾಧ್ಯ ಇಲ್ಲ. ಹೋಗಲಿ ಒಂದು ಧರ್ಮ ಕಾರ್ಯದಲ್ಲಿ ಮುಂದೆ ನಡೆಯೋಣ ಅಂದರೆ ಪರಿಸರ ಬಿಟ್ಕೊಡೋದಿಲ್ಲ. ಅಥವಾ ವ್ಯಕ್ತಿ ತನ್ನಂತೆ ತಾನು ನಡೀತಿದ್ದಾನೆ, ಯಾವ ಇನ್ನೊಬ್ಬರಿಗೆ ತೊಂದರೆ ಇಲ್ಲದಂಗೆ ನಡೀತಾನೆ ಅಂದರೆ ಅಲ್ಲಿ ಕಾಲೆಳಿಲಿಕ್ಕೆ 16 ಜನ, ಒಂದು ಸಂಬಂಧಿಕರು ಇರ್ತಾರೆ, ಒಡ ಹುಟ್ಟಿದವರು ಇರ್ತಾರೆ, ಅಥವಾ ಇನ್ಯಾರೋ ಇರ್ತಾರೆ, ಮತ್ತೊಬ್ಬರು ಇರ್ತಾರೆ. ಈ ಸೃಷ್ಟಿಯಲ್ಲಿ ಬದುಕೋದಾದರೂ ಹೇಗೆ? ಅಥವಾ ಏನಾದ್ರು ಒಂದು ಮಾಡಬೇಕು ಅಂದರೆ ಅದಕ್ಕೆ ಹೇಗೆ ಮಾರ್ಗ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಕಾಯಕವನ್ನು, ನಿನ್ನ ಕೆಲಸವನ್ನು, ನಿನ್ನ ಆತ್ಮಕ್ಕೆ ತೃಪ್ತಿ ಆಗಬೇಕು. ನೀನು ಮೊದಲು ಮಾಡೋ ಕೆಲಸ, ನೀನು ಮಾಡುವ ಕೆಲಸ ನಿನ್ನ ಆತ್ಮ ನಿನಗೆ ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು. ಹೇಗೆ? ನೀನು ಮಾಡುವಂಥ ಕೆಲಸ ಅತ್ಯುತ್ತಮವಾದಂತಹದ್ದು, ಸಮಾಜಕ್ಕೆ ಒಳಿತನ್ನು ಮಾಡ್ತಿರ್ತಕ್ಕಂಥದ್ದು, ನಿನ್ನ ಬದುಕು ಸಾರ್ಥಕತೆಯ ಕ್ಷಣಗಳನ್ನು ನೀನು ಈಗ ನೋಡ್ತಾ ಇದೆಯಾ ಅಂತ ನಿನ್ನ ಆತ್ಮ ಹೇಳಬೇಕು. ಅದನ್ನು ಹೊರತುಪಡಿಸಿ ನಿನ್ನ ಮನಸ್ಸು ಸಂತೋಷಪಡಿಸೋದಕ್ಕೆ ನಿನ್ನ ಪರಿಸರದಲ್ಲಿರ್ತಕ್ಕಂಥವ್ರು ನಿನ್ನ ಹೊಗಳಿ ಹಾಡಿದ್ರೆ ಅದು ಸೂಕ್ತವಲ್ಲ. ಎಷ್ಟೋ ಸತಿ ನೀವು ತಪ್ಪು ಮಾಡಿದ್ರೂ ಸಹಿತ ನೀನು ಮಾಡಿದ್ದು ಸರಿ, ಕರೆಕ್ಟಾಗಿ ಮಾಡಿದ್ದೀರಿ, ನೀವಿಲ್ಲ ಅಂದರೆ ಈ ಕೆಲಸ ಆಗ್ತಾನೇ ಇರಲಿಲ್ಲ. ಈ ಪ್ರಕಾರವಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ನಮ್ಮನ್ನು ಹೊಗಳಿ ಹಾಡ್ತಾ ಇರ್ತಾರೆ. ಆಗ ನಾವು ಇನ್ನಷ್ಟು ತಪ್ಪುಗಳನ್ನು ಮಾಡ್ತೀವಿ. ಆ ಕರ್ಮ ಎಲ್ಲಿ ಹೋಗುತ್ತೆ? ಎಲ್ಲಿ ಸುತ್ತಿದ್ರು ಕೊನೆಗೆ ನಿಮ್ಮ ಬುಡಕ್ಕೆ ಬರುತ್ತದೆ. ಮನುಷ್ಯ ತಪ್ಪು ಮಾಡಿದಾಗ ತಿಳಿ ಹೇಳಿ, ಬುದ್ಧಿ ಹೇಳಿ, ನೀನು ಇಂಥ ತಪ್ಪು ಮಾಡ್ತಿದ್ಯಾ, ನಾಳೆ ಈ ತಪ್ಪು ಮಾಡಬಾರ್ದು, ಇದೇ ಜೀವನ ಅಂತ ಹೇಳುವಂಥದ್ದು ಧೈರ್ಯ ನಿನ್ನ ಒಳಗಿರುವ ಮನಸ್ಸಿಗೆ ಮಾತ್ರನೇ ಇದೆ. ಇವತ್ತು ಜನ್ಮ ಕೊಟ್ಟ ಜನ್ಮದಾತರು ತಂದೆ ತಾಯಿ ನೀನು ಮಾಡಿರೋದು ತಪ್ಪು ಅಂತ ಹೇಳಿದ್ರೆ ಜನ್ಮ ಕೊಟ್ಟ ತಂದೆ ತಾಯಿನೇ ಹೊಡೆದು ಸಾಯಿಸೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಜನ. ಎಷ್ಟೋ ಜನ ಮನೆಗಳಲ್ಲಿ ಸರಿಯಾದ ಕ್ರಮಶಿಕ್ಷಣದಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂತ ಮುಂದಾಗೋದಕ್ಕೆ ಭಯಪಡ್ತಿದ್ದಾರೆ. ಕಾರಣ ಅದು ತಿರುಗಿಬಿದ್ದು ಏನು ಮಾಡ್ತಾರೋ ಅಂದರೆ ತಿನ್ನುವ ಆಹಾರ ಅಥವಾ ಈ ಪಂಚಭೂತಗಳಲ್ಲಿರ್ತಕ್ಕಂಥ ವಿಶೇಷತೆ, ಮನುಷ್ಯನಲ್ಲಿರುವಂಥ ಗುಣ, ಯಾವಾಗ ತಂದೆ ತಾಯಿ ಎದುರುಗಡೆ ಎದುರು ನಿಂತು ಆ ಎದೆ ತಟ್ಕೊಂಡು ಮಾತಾಡುವಂಥ ದಮ್ಮು ತಾಕತ್ತು ಬಂದ್ಬಿಡುತ್ತೋ ಮಕ್ಕಳಿಗೆ, ಅಲ್ಲಿಂದ ಆಚೆಗೆ ತಂದೆ ತಾಯಿ ಅವ್ರಿಗೆ ಅರಿವಿಲ್ದಿರೇ ಅವರು ಒಂದೊಂದು ಹೆಜ್ಜೆ ಹಿಂದಕ್ಕೆ ಬಂದುಬಿಡ್ತಾರೆ. ಮಗ ಮಗಳು ಬೆಳೆದು ನಿಂತುಬಿಟ್ಟಿದ್ದಾರೆ. ಇನ್ನು ಅವರು ಪಾಠ ಹೇಳಿ 4 ಜನದಲ್ಲಿ ಮರ್ಯಾದೆ ಹೋಗುವಂಥ ಪರಿಸ್ಥಿತಿ ನಮಗಾಗತ್ತೆ. 4 ಜನಗಳ ಮಧ್ಯದಲ್ಲಿ ನಮ್ಮನ್ನೇನಾದ್ರು ಕೇವಲ ಕಂಡುಬಿಟ್ರೆ ಜನ್ಮ ಕೊಟ್ಟಂಥ ತಪ್ಪಿಗೆ ಸಭೆ ಸಮಾರಂಭದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಾವು ತಲೆಬಗ್ಸಿ ನಿಲ್ಲಬೇಕಾಗುತ್ತಲ್ಲ ಅಂತ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ, ತಲೆಬಗ್ಸ್ಕೊಂಡು ನಂದಲ್ಲ, ನನಗೆ ಗೊತ್ತಿಲ್ಲ, ನನ್ನದು ಸಂಬಂಧ ಇಲ್ಲ ಅನ್ನೋ ಥರ ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮಗೆ ಪಾಠ ಪ್ರವಚನ ಮಾಡಬೇಕಾದಂಥವ್ರು ಅಥವಾ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾಗಿರ್ತಕ್ಕಂಥವ್ರು ಅಥವಾ ನಾವು ತಪ್ಪು ಮಾಡಿದಾಗ ನೀನು ಇಂಥ ತಪ್ಪು ಮಾಡ್ತಿದ್ಯಾ ಅಂತ ತಿಳಿ ಹೇಳಬೇಕಾಗಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಮೌನಕ್ಕೆ ಜಾರಿಬಿಟ್ರೆ ಮಾಡುವ ತಪ್ಪು, ನಡೆಯುವ ಹಾದಿ, ಮಾಡುವಂಥ ಕೆಲಸ, ನಾಳೆ ಕರ್ಮದ ಮೂಟೆಯನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲಿ ಹೋಗಬೇಕು? ಸುಟ್ಟರೂ ಸುಡಲಾರದಷ್ಟು, ಮನುಷ್ಯನ ಸುಟ್ಟರೂ ಸುಡಿಲಾರದಷ್ಟು ಕಷ್ಟಗಳ ಕಾರ್ಪಣ್ಯಗಳನ್ನು, ಸಮಸ್ಯೆಗಳನ್ನು ಹೊತ್ಕೊಂಡು ನಾವು ಎತ್ತೀವಿ. ಈ ಜನ್ಮ ದಾಟರೆ ಇನ್ನೊಂದು ಜನ್ಮ ಇದೆಯಲ್ಲ, ಅಲ್ಲಿ ಮೂಟೆ ತಿರುಗಿ ನಮಗೇ ಇರುತ್ತೆ. ಮಾಡಿರುವ ಕರ್ಮ ಎಲ್ಲಿ ಹೋಗಬೇಕು? ಅಕೌಂಟಲ್ಲಿರೋದು 10 ರೂಪಾಯಿ ಹೆಚ್ಚು ಕಮ್ಮಿ ಆದರೆ ನಾವು ಬ್ಯಾಂಕಲ್ಲಿ ಹೋಗಿ ಅವ್ರಿಗೆ ಗಲಾಟೆ ಮಾಡ್ತೀವಿ, ನನ್ನ ಅಕೌಂಟಲ್ಲಿ 10 ರೂಪಾಯಿ ಕಡಿಮೆ ಆಯಿತು, ಹೇಗಾಯಿತು? ಅರ್ಥ ಮಾಡ್ಕೊಳ್ಳಿ, ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥದ್ದನ್ನು ಅದು ಹೇಗೆ ಬಂತು ಅನ್ನೋದು ಆಮೇಲಿನ ಕತೆ. ನಮ್ಮ ಅಕೌಂಟಲ್ಲಿರ್ತಕ್ಕಂಥ ದುಡ್ಡು ನಮ್ಮ ಶ್ರಮದಿಂದ ಬಂತ, ಅಥವಾ ನಾವು ಮೋಸ ಮಾಡಿ ತಂದು ಹಾಕ್ಕೊಂಡ್ವಾ, ಅಥವಾ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ದುಡ್ಡು ಎತ್ತಿದ್ದೀವ, ಏನು ಮಾಡಿದ್ದೀವೋ ಒಟ್ಟಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ. ಆ ಇರ್ತಕ್ಕಂಥ ದುಡ್ಡು 10 ರೂಪಾಯಿ ಕಡಿಮೆ ಆಯಿತು ಅಂದರೆ ಬ್ಯಾಂಕ್ ಮುಂದೆ ನಿಂತು ಗಲಾಟೆನೂ ಮಾಡ್ತೀವಿ, ಬ್ಯಾಂಕ್ ಒಳಗಿರ್ತಕ್ಕಂಥ ಅಧಿಕಾರಿಗಳನ್ನು, ಆ ಕೆಲಸ ಮಾಡತಕ್ಕಂಥವ್ರನ್ನು ಸಾಕಷ್ಟು ಹೀನಾಮಾನವಾಗಿ ಬೈತೀವಿ. ಅದೇ ಕರ್ಮ ಏನು ಮಾಡ್ತೀರಿ? ಕರ್ಮ ಯಾರಪ್ಪನ ಮನೆದು? ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ತೂಕ ಇದೆ ಅಲ್ವಾ? ಆ ಎಲ್ಲವೂ ತೂಕ ಇದ್ದಾಗ ಒಳ್ಳೆಯದು ತಗೋಬೇಕು, ಕೆಟ್ಟದ್ದು ತಗೊಳ್ಬೇಕು. ಎಲ್ಲವೂ ಈ ಸೃಷ್ಟಿಯಲ್ಲಿ ಲೀಲೆ ನಡಿಬೇಕು. ಹಿರಿಯರು ಹೇಳ್ತಾರೆ, ಹಿಂದೆ ಮಾಡಿಟ್ಟಿರ್ತಕ್ಕಂಥದ್ದು ಮುಂದಕ್ಕೆ ಅನ್ನೋಂಗಿತ್ತು. ಇವತ್ತು ಅದಿಲ್ಲಪ್ಪ. ಇವತ್ತು ನೀನು ಮಾಡಿದ್ದೇನಿದೆಯೋ ರೊಟ್ಟಿ ತಿರುವ ಹಾಕಿದಾಗೆ ಇವತ್ತು ಇಲ್ಲೇ ಆಗೋಗ್ಬಿಡುತ್ತೆ, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಹಾಗಾಗಿ ಇದು ಕಲಿಯುಗ, ಅದರಲ್ಲೂ ಬಹಳ ವೇಗವಾಗಿ ನಡೀತಿರ್ತಕ್ಕಂಥದ್ದು. ಈ ಕಣ್ಗಳಲ್ಲಿ ಏನು ನೋಡಬೇಕು, ಏನು ನೋಡಬಾರ್ದು, ಯಾವುದು ಆಗ್ತಾ ಇದೆ, ಏನು ಹೋಗ್ತಾ ಇದೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಎಲ್ಲವೂ ಇಲ್ಲೇ ನೋಡ್ತಾ ಇದ್ದೇವೆ. ಹಾಗಾಗಿ ಮನುಷ್ಯನ ಆಗು ಹೋಗುಗಳೇನಿದೆಯೋ ಬಹಳ ವೇಗವಾಗಿ ಮುಂದೆ ನಡೀತಿದೆ.
ಮೊದಲು ಕೆಲವೊಬ್ಬರು ಬಾಯಲ್ಲಿ ಕೇಳ್ತಾ ಇದ್ವಿ ನಾವು, ಅಯ್ಯೋ ದಿನ ಕಳೆಯೋದೇ ಬಹಳ ಕಷ್ಟನಪ್ಪ, ಯಾವಾಗ ಸಂಜೆ ಆಗುತ್ತೋ, ಯಾವಾಗ ನಮ್ಮ ಕೆಲಸ ಮುಗಿಯುತ್ತೋ ಅನ್ನೋ ಥರ ಇತ್ತು ಅವಾಗ. ಈಗ ಸಮಯನೇ ಸಾಕಾಗೋದಿಲ್ಲ. ಬೆಳಗ್ಗೆ ಮನೆಯಿಂದ ಆಚೆ ಬಂದರೆ ಅಯ್ಯೋ 12 ಗಂಟೆ ಆಗೋಯ್ತಾ, ಊಟ ಟೈಮ್ ಬಂದುಬಿಡುತ್ತೆ. ಹಸಿವೆ ಆಗಿರಲ್ಲ, ಊಟ ಟೈಮ್ ಬಂತು. ದೊಡ್ಡವ್ರು ಹೇಳಿದ್ದಾರಲ್ಲ ಸರಿಯಾದ ಸಮಯಕ್ಕೆ ಊಟ ಮಾಡಿ ಅಂತ, ಬಲವಂತನಾದರೂ ಇಷ್ಟು ಊಟ ಮಾಡಿಬಿಡ್ಬೇಕು ನಾವು. ಇನ್ನು ಆಗೋಯ್ತು ಅಂದರೆ ಸಮಯ ಆಗೋಯ್ತು, ಸಂಜೆ 6ಕ್ಕೆ ಬಂದುಬಿಡ್ತು, ಕೈ ತೊಳೆದು ಎದ್ದು ಬಿಡೋದು, ಕೆಲಸ ಅರ್ಧಕ್ಕರ್ಧ ಬಿಟ್ಬಿಡೋದು. ಯಾಕೆಂದ್ರೆ ಇವತ್ತು ನಾವು ಪೂರ್ತಿ ಮಾಡೋಂಗಿಲ್ಲ, ಯಾಕೆಂದರೆ ನಾಳೆ ಉಳಿಬೇಕಲ್ಲ ಕೆಲಸ. ಹೀಗೆ ನಮಗೆ ನಾವು ಸಮರ್ಸ್ಕೊಂಡು ನಮ್ಮ ಬೆನ್ನು ನಾವು ತಟ್ಕೊಂಡು ನಮ್ಮ ಕಾಯಕ ಮೆಚ್ಚುವಂಥ ರೀತಿ ನಾವು ಮಾಡ್ತಾ ಇಲ್ಲ. ಕಾಯಕದಲ್ಲೂ ನಮ್ಮ ಒಳಮನಸ್ಸಿಗೆ ನಾವು ಮೆಚ್ಚೋ ಥರ ಇಲ್ಲ, ಹೊರಗಡೆ ಪ್ರಪಂಚಕ್ಕೆ ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸಮಯ ಅನ್ನೋದು ವೇಗವಾಗಿ ಮುಂದೆ ನಡೀತಿದೆ. ಆದರೆ ಕರ್ಮ ನಮ್ಮನ್ನು ಬಿಟ್ಟಿದ್ದಲ್ಲ, ಕರ್ಮ ನಮ್ಮ ಸುತ್ತನೇ ಇರುತ್ತೆ. ಆ ಸುತ್ತುವ ಕರ್ಮಕ್ಕೆ ನಾವು ಬಲಿ ಆಗ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಜೀವನದ ಸ್ವಾರಸ್ಯ ವಿಚಾರಗಳನ್ನು ಸಾಕಷ್ಟು ಅದ್ಭುತವಾಗಿ ತಿಳಿಸ್ತಾ ಇದ್ರು. ಜೊತೆಗೆ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು, ಜೊತೆಗೆ ಪಂಚಾಂಗ ಶ್ರವಣನೂ ಕೂಡ ತಿಳಿಸ್ತಾ ಇದ್ರು. ಬನ್ನಿ ಮತ್ತೆ ಮುಂದುವರಿಸೋಣ ಗುರುಗಳೇ. ಖಂಡಿತ ಪಂಚಾಂಗದಿಂದ ಇಲ್ಲಿಂದ ವಿಚಾರ ಮುಂದಕ್ಕೆ ಬೆಳ್ಕೊಂಡು ಹೊರಟೋಯ್ತು. 16/12/2024 ಸೋಮವಾರ, ಪ್ರತಿಪತ್, ಆರಿದ್ರ ನಕ್ಷತ್ರ, ಧನುರ್ಮಾಸ ಪೂಜಾ ಆರಂಭ. ಧನುರ್ಮಾಸ ಪೂಜಾ ಪ್ರಾರಂಭವಾದಂತಹ ಈ ಶುಭ ದಿನ ನೋಡಿ, 16/12/2024 ಸೋಮವಾರ, ವಾರದ ಮೊದಲನೇ ದಿವಸ, ಪ್ರತಿಪತ್ ಮಾಸದಲ್ಲಿ ಅಂದರೆ ಆ ಒಂದು ಪ್ರತಿಯಲ್ಲಿರ್ತಕ್ಕಂಥ ಮೊದಲನೇ ದಿವಸ, ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಆದ ನಂತರ ಬರ್ತಕ್ಕಂಥ ಮೊದಲನೇ ದಿವಸ, ಆರಿದ್ರ ನಕ್ಷತ್ರ. ಇನ್ನು ಧನುರ್ಮಾಸ ಪೂಜಾ ಪ್ರಾರಂಭ. ಇನ್ನು ವಾರದಲ್ಲಿ ಸೋಮವಾರ ಆದ್ದರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಈಗಾಗಲೇ ನಾವು ಪ್ರತಿ ಬ್ರೇಕಲ್ಲೂ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿ ಮತ್ತು ಅದರ ಪೂಜಾ ಅನುಷ್ಠಾನ, ಋತ ಸಂಕಲ್ಪ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಮಾಲಾಧಾರಿಗಳು ತಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಮರೆತು ಮುಂದೆ ನಡೆದರೆ ಕರ್ಮಫಲ ಅಂತಕ್ಕಂಥದ್ದು ಸುತ್ತಕೊಳ್ಳುತ್ತೆ. ಆದರೆ ಇರ್ತಕ್ಕಂಥದ್ರಲ್ಲೇ ಶಾಸ್ತ್ರಬದ್ಧವಾಗಿ ಇವತ್ತಿನ ಕಾಲಕ್ಕೆ ನಿಯಮವಾಗಿ, ಅಂದರೆ ಹಿಂದಿನ ಪದ್ಧತಿಗಳನ್ನು ಹಿಂದೆ ಇದ್ದಂಥ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರೂ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಇರೋರನ್ನ ತಗೊಳ್ಳೋದೇ ಬಹಳಷ್ಟು ದುರ್ಲಭ ಅನ್ನಿಸ್ತಾ ಇದೆ. ಆದರೆ ಅದರಲ್ಲೂ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಿರ್ತಕ್ಕಂಥವ್ರು ಖಂಡಿತ ಇವತ್ತಿಗೂ ಇದ್ದಾರೆ. ಏನೇ ಆದರೂ ಈ ಪ್ರಪಂಚಿಕ ಜೀವನ ಇದೆಯಲ್ಲ, ಈ ಕಾಲ ಏನೇ ಸತ್ಯಾಸತ್ಯತೆಗಳಿದ್ದರೆ ಮಾತ್ರ ಅಲ್ಲೊಂದು ಪವಾಡ ನಡೆಯುವಂಥದ್ದು. ಆದರೂ ಶಬರಿಮಲೆ ಅಂತ ಧಾವಿಸ್ತಿರ್ತಕ್ಕಂಥ ಭಕ್ತರು, ಆ ಭಕ್ತ ಸಾಗರ ಏನೂ ಕೊರತೆ ಇಲ್ಲ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು ಶಬರಿಮಲೈ ಸ್ವಾಮಿ ಅಯ್ಯಪ್ಪ. ಆ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಪಡಿಪೂಜೆ ಆಗಿರಲಿ, ಸನ್ನಿಧಾನದಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ ಆಗಿರಲಿ, ಅಥವಾ ಅಲ್ಲಿ ಮಾಳಿಗಾಪುರತ್ತಮ್ಮನ ಸಾನ್ನಿಧ್ಯ, ಪಂಪಾಲಿರ್ತಕ್ಕಂಥ ಗಣಪ, ಅಬ್ಬಬ್ಬಾ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಲ್ಲಿನ ವ್ಯವಸ್ಥೆ ಹೇಗಿದೆ ಎಂಬತಕ್ಕಂಥದ್ದಕ್ಕಿಂತ ಅಲ್ಲಿ ವ್ಯವಸ್ಥೆ ಎಂಬತಕ್ಕಂಥ ಧ್ವನಿಯ ಮಾತೇ ಇಲ್ಲ. ಅಲ್ಲಿ ಏನಿದೆಯೋ ಅದರಲ್ಲೇ ತೃಪ್ತರಾಗಬೇಕು. ಯಾಕೆಂದರೆ ವರ್ಷಗಳು ಉರುಳದ ಹಾಗೆ ಲಕ್ಷಾಂತರ ಜನ ಬೇಕಾಯಕಿಯಾಗಿ ಬರುವಾಗ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ? ವ್ಯವಸ್ಥೆ ಏನಪ್ಪ ಅಂದರೆ ಸರ್ತಿ ಸಾಲು ಮಾಡ್ಬೋದು, ಅಥವಾ ಅದಕ್ಕೆ ಬೇಕು ಬೇಡಗಳನ್ನು ಸ್ವಲ್ಪ ನೋಡ್ಬೋದು. ಆದರೆ ಬಂದು ಹೋಗೋ ಭಕ್ತರೆಲ್ಲರಿಗೂ ಸಿದ್ಧ ಅನ್ನಪ್ರಸಾದ ಊಟ ಹೇಗಪ್ಪ? ಅದಕ್ಕಾಗಿ ಯಾತ್ರಿಕರು ಒಂದೊಂದು ಪಡೆ, ಒಂದೊಂದು ಭಾಗಗಳಿಂದ, ಒಂದೊಂದು ಊರು, ಗ್ರಾಮ, ಡಿಸ್ಟಿಕ್ಗಳಿಂದ ಹೋಗೋರು ಒಂದಷ್ಟು ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ಅಡುಗೆ ಮಾಡಿ 10 ಜನ ಭಕ್ತರಿಗೆ ಅವರವರ ಶಕ್ತಿಯಾನುಸಾರ ಹಂಚ್ತಾ ಹೋಗ್ತಾರೆ. ಇಲ್ಲ ಅಂದರೆ ಅಷ್ಟು ಜನದ ಊಟದ ವ್ಯವಸ್ಥೆ ಹೇಗಾಗ್ಬೋದು? ಆ ನೀರು, ಕುಡಿಯೋ ನೀರಿರಲಿ, ವ್ಯವಸ್ಥೆಗಳಿರಲಿ, ಸ್ವಚ್ಛತೆ ಇರಲಿ. ಸ್ವಚ್ಛತೆಗೆ ಏನೆಲ್ಲ ಮಾಡಿದ್ರು ನಮ್ಮ ಜನ, ನಮ್ಮ ಅಭಿಮಾನಿಗಳು ಹೇಗಿರ್ತಾರಂದರೆ, ಇರ್ತಕ್ಕಂಥ ಎಲ್ಲಿ ಏನಾಗಬೇಕು, ಎಲ್ಲಿ ಏನು ಮಾಡಬೇಕು ಅದನ್ನು ಬಿಡ್ತಾರೆ. ಎಲ್ಲಿ ಇಷ್ಟು ಜಾಗ ಸಿಕ್ಕರೆ ಅಲ್ಲೊಂದಿಷ್ಟು ಗಲೀಜು ಮಾಡಿ ಬರ್ತಾರೆ. ಹಾಗೆ ಯಾತ್ರಿಕರು ಬಹಳ ಆಲೋಚನೆ ಮಾಡಬೇಕು. ಯಾತ್ರಿಕರು ಯಾರೇ ಶಬರಿಮಲೆ ಪ್ರಯಾಣ ಮಾಡಿದ್ರು, ಶಬರಿಮಲೆ ಮಾತ್ರ ಅಲ್ಲ, ಧರ್ಮಸ್ಥಳ ಇರಲಿ, ಹೊರನಾಡಿರಲಿ, ಶೃಂಗೇರಿ ಇರಲಿ, ಅಥವಾ ಮೈಸೂರು ಚಾಮುಂಡಿ ಇರಲಿ, ಅಥವಾ ಸಮುದ್ರ ತೀರ, ನದಿ ತೀರ, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಇಲ್ಲಿಗೆ ಹೊರಟಾಗ ಕೆಲವು ನಿಯಮಗಳನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಹೋಗ್ತಕ್ಕಂಥದ್ದು ಕರ್ಮ ಕಟ್ಕೊಳ್ಳಿಕ್ಕಲ್ಲ, ಕರ್ಮವನ್ನು ತೊಳ್ಕೊಳ್ಳಿಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ನಮ್ಮ ಮೈ ಮೇಲೆ ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ಬಟ್ಟೆಗಳನ್ನು ಎಲ್ಲಂದರಲ್ಲಿ ಬಿಸಾಕುವಂಥದ್ದಲ್ಲ. ಅದು ಹೇಗೆ ನಮ್ಮ ಬುದ್ಧಿವಂತಿಕೆ ಅಂದರೆ, ಮೈ ಮೇಲೆ ಹಳೆಯ ಬಟ್ಟೆ ಹಾಕ್ಕೊಂಡು ಹೋಗೋದು. ಮನೇಲಿ ಸಾರಿಸೋಕೆ ಹಾಕೊಳ್ಳೋ ಬಟ್ಟೆ, ಮನೇಲಿ ಸಾರಿಸೋ ಬಟ್ಟೆ ಇರ್ತವಲ್ಲ, ಮೈ ಮೇಲೆ ಹಾಕ್ಕೊಂಡು ಬಿಚ್ಚಾಕಿರೋ ಮಕ್ಕಳು, ಅಲ್ಲಿ ಮನೇಲಿ ಇರ್ತಕ್ಕಂಥ ಕೆಲಸದವರು ಅಥವಾ ಮನೇಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಬಟ್ಟೆಯಿಂದ ಸಾರಿಸೋದಿಲ್ಲ ನೆಲನ. ಅಯ್ಯೋ ಇಷ್ಟು ಗಲೀಜಾಗಿರ್ತಕ್ಕಂಥ ಬಟ್ಟೆ ನಾವ್ಯಾಕಪ್ಪ ಮುಟ್ಟಬೇಕು ಅಂತ ಚಿಂತನೆ ಮಾಡ್ತಾರೆ. ಅಂತಹ ಬಟ್ಟೆಗಳನ್ನು ಮೈ ಮೇಲೆ ಹಾಕ್ಕೊಂಡೋಗಿ ನದಿ ತೀರ, ಪುಣ್ಯತೀರ್ಥ, ತೀರ್ಥಕ್ಷೇತ್ರ, ದೇವಸ್ಥಾನಗಳು ಅಲ್ಲಿ ತೊಗೊಂಡೋಗಿ ಆ ಬಟ್ಟೆ ಬಿಸಾಕಿ ಬರೋದು. ನಿಮ್ಮ ಮನೆಯಲ್ಲಿರೋರೇ ನಿಮ್ಮ ಎಡಗಾಲದ ಸಹಿತ ಮುಟ್ಟಲ್ಲ ಬಟ್ಟೆಯನ್ನು. ಅಂತಹದ್ದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳಲ್ಲಿ
ಇನ್ನೂ ಕೆಲವು ಹೆಣ್ಣುಮಕ್ಕಳು ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ? ಈ ನೈಟಿ ಹಾಕ್ಕೊಂಡು ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು, ಆ ನೈಟಿ ಹಾಕ್ಕೊಂಡು ಆ ನೈಟಿ ಬಟ್ಟೆನ ಅಲ್ಲೇ ಬಿಸಾಕೋದು. ಮನೇಲಿ ನೈಟಿ ಎಷ್ಟು ಸತಿ ಎಲ್ಲಿಗೆ ಹಾಕ್ಕೋತೀರಿ? ಯಾವಾಗ ಹಾಕ್ಕೋತೀರಿ? ನಿಮ್ಮ ರಾತ್ರಿ ಶಯನಗೃಹಕ್ಕೆ ಬೇಕು ಅಂತ ಹಾಕ್ಕೊಳ್ತೀರಿ. ಅಂಥದ್ದನ್ನು ತೀರ್ಥಕ್ಷೇತ್ರಗಳಲ್ಲಿ ನೈಟಿ ಹಾಕ್ಕೊಂಡು ಆ ನೈಟಿನ ಅಲ್ಲಿ ಬಿಟ್ಟು ಬರೋದು. ನಿಜಕ್ಕೂ ಕರ್ಮ ಅಂದರೆ ನಾವು ಎಲ್ಲೆಲ್ಲಿ ಹೇಗೆ ಕಟ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನದಿ ತೀರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಿಂದ ಒಂದಿಷ್ಟು ಗಲೀಜೋ ಕಸರೇನೋ ಅಥವಾ ಏನೋ ಒಂದು ತೊಂದರೆ ಆಗಿ ಇನ್ನೊಬ್ಬರು ಹಸೈಸ್ಕೊಳ್ತಾರಲ್ಲ, ಇನ್ನೊಬ್ಬರಿಗೆ ಹಸೈವಾಗುವಂಥ ರೀತಿ ನಮ್ಮ ಜೀವನ ನಡ್ಕೊಂಡ್ರೆ, ನಾವು ನಡ್ಕೊಂಡ್ರೆ ಅದಕ್ಕಿನ್ನ ದೊಡ್ಡದಾದಂಥ ಕರ್ಮಫಲ ಮತ್ತೊಂದು ಅಲ್ವೇ ಅಲ್ಲ. ನಮ್ಮ ದೇವಾಲಯಗಳನ್ನು, ನಮ್ಮ ಪುಣ್ಯಕ್ಷೇತ್ರಗಳನ್ನು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಶೇಷವಾಗಿರುವ ಸಾನ್ನಿಧ್ಯಗಳನ್ನು ನಾವು ಸ್ವಚ್ಛತೆ ಕಾಪಾಡದಿದ್ದರೆ, ನಾವು ಅದರ ಪಾವಿತ್ರತೆಯನ್ನು ನಾವು ಸರಿಪಡಿಸ್ಕೊಳ್ದಿದ್ದರೆ ಅಥವಾ ಅದರ ಪಾವಿತ್ರ್ಯ ನಾವು ಕಳೆದ್ರೆ ಮತ್ತಾರು ಸರಿಪಡಿಸೋರು? ಒಂದು ಸುದ್ದಿ ಹೇಳಿತು. ಇಲ್ಲಿಂದ ಕೇರಳ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಬರುವಂತಹ ದೇವಾಲಯಗಳನ್ನು ನೋಡಿದ್ರೆ ಆ ಹೆಂಚುಗಳ ಮೇಲೆ ಇರ್ತಕ್ಕಂಥ ಕೊಳಕು, ಆ ಪರಿಸರದಲ್ಲಿರ್ತಕ್ಕಂಥ ಸಮಸ್ಯೆ, ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನೋಡಿದ್ರೆ, ಹಾಗೆ ಇನ್ನು ಎಡಗಡೆ ಮತ್ತು ಬಲಗಡೆ ಇನ್ನು ಆ ಕಡೆ ಕಣ್ಣಾಯಿಸಿದ್ರೆ ಬೇರೊಂದು ಕಡೆ ಇರ್ತಕ್ಕಂಥ ಬೇರೊಂದು ಮತದ ಆಲಯಗಳನ್ನು ಗಮನಿಸಿದ್ರೆ ಏನಪ್ಪ ಅಷ್ಟು ವ್ಯತ್ಯಾಸ ಅಂತ ಹೇಳಿದ್ರು. ಇದು ನಿಜಕ್ಕೂ ಹೊಟ್ಟೆ ಉರಿಯುವಂಥ ಸಂಗತಿ. ನಮ್ಮ ಭಾರತೀಯರು ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ದೇವರು ಅಂತ ನಂಬಿರ್ತಕ್ಕಂಥ ನಾವು ನೀವು ಎಲ್ಲರೂ ಸಹಿತ ಅಂಥ ಪುಣ್ಯಕ್ಷೇತ್ರಗಳು ಹೊರಟಾಗ ಅಲ್ಲಿರ್ತಕ್ಕಂಥ ಪವಿತ್ರತೆ ಬಗ್ಗೆ ಚಿಂತನೆ ಮಾಡಿ, ಅಲ್ಲೇನಾದ್ರು ಗಲೀಜಿದ್ದು ಕಸ ಇದ್ದು ಅಥವಾ ಇನ್ನೇನೋ ಇದ್ದರೆ ಒಂಚೂರು ಕೈ ಹಾಕಿ ಶುದ್ಧಿ ಮಾಡಿದ್ರೆ ತಪ್ಪೇನಿದೆ? ಕೈ ಮುಗಿಲಿಕ್ಕೆ ದೈವ ಸಾನ್ನಿಧ್ಯ ಬೇಕು, ದೇವರಿರಬೇಕು, ಆ ಭಗವಂತ ಅಲ್ಲಿ ಕೂತು ನಮ್ಮನ್ನು ಹರಿಸಬೇಕು. ಆದರೆ ಆತ ಕೂತ್ಕೊಂಡಿರೋ ಸ್ಥಳ 7 ಬಂಡಿ ಗಲೀಜು, ಆಚೆ ಕಡೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಾಗಲೇ ಕೆಲವು ಪುಣ್ಯಕ್ಷೇತ್ರಗಳಿಗೆ ಸಾಕಷ್ಟು ಜನ ಹೋಗ್ತಾರೆ. ಕಲ್ಯಾಣಿಯೊಳಗೆ ಕಾಲಿಡಿಬಾರ್ದು, ಕಲ್ಯಾಣಿಯಲ್ಲಿ ಸಾಧ್ಯವಾದಷ್ಟು ಅದು ದೇವರಿಗೆ ಉಪಯೋಗಿಸುವಂಥ ತೀರ್ಥ ಜಲ ಅಂತ ಗೊತ್ತಿದ್ರೂ ಅಲ್ಲಿ ಕಾಲು ತೊಳ್ಕೊಳ್ಳೋದು. ಸಾಲದಕ್ಕೆ ನಮ್ಮ ಮೈ ಮೇಲೆ ಇರ್ತಕ್ಕಂಥದ್ದು ಏನಾದ್ರು ಕೆಲಸಕ್ಕೆ ಬಾರ್ದಾಗಿರ್ತಕ್ಕಂಥ ಇದ್ದರೆ ಆ ಬಟ್ಟೆಗಳನ್ನು ಅಲ್ಲಿ ಬಿಟ್ಟು ಬರೋದು, ಅಥವಾ ಏನೋ ಒಂಚೂರು ತಿಂದ ಪದಾರ್ಥಗಳನ್ನು ಸ್ವಲ್ಪ ತಿನ್ನೋದು, ಬೇಡ ಅಂದರೆ ತೊಗೊಂಡೋಗಿ ಅಲ್ಲಿ ಬಿಸಾಕ್ಬಿಡೋದು. ಇದೆಲ್ಲ ಮಾಡ್ತಾ ಇದ್ದೀರಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ದೇವ್ರ ಫೋಟೋಗಳು ಇರ್ತಾವಲ್ಲ, ಈ ದೇವ್ರ ಫೋಟೋಗಳನ್ನು, ದೇವರ ಚಿತ್ರಪಟಗಳನ್ನು, ನಿಮಗೆ ಬೇಡ ಅನಿಸಿದ್ದನ್ನು ಎಲ್ಲನ್ನ ಅಶ್ವತ್ಥ ಕಟ್ಟೆ ಹತ್ರ ಒಂದು ಕಡೆ ದೇವ್ರ ಪೂಜೆ ಮಾಡ್ತಾರಲ್ಲ ಅಂಥ ಸಾನ್ನಿಧ್ಯದಲ್ಲಿ ಅದನ್ನು ಬಿಟ್ಟು ಈ ಹರಿಯುವ ನೀರು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಯಾರೋ ಜ್ಯೋತಿಷರು ಹೇಳಿರ್ತಾರೆ ತೊಗೊಂಡೋಗಿ ನೀರು ಬಿಟ್ಬಿಡಿ. ನೀರಿಗೆ ಏನು ಬಿಡಬೇಕು ನೀವು? ಆ ಗಾಜಪ್ಪನ್ನು ಬಿಡಬೇಕಾ? ಅಪ್ಪಿತಪ್ಪಿ ಆ ಫೋಟೋ ಫ್ರೇಮಲ್ಲಿ ಹೊಡೆದಿರ್ತಕ್ಕಂಥ ಗಾಜೇನಾರು ಹೊಡಿತು ಅಂದರೆ ಅಲ್ಲಿ ಸ್ನಾನಕ್ಕೆ ಹೊರಡ್ತಕ್ಕಂಥ ಅವ್ರು ಯಾರಾದರೂ ಕಾಲಿಟ್ಟರೆ ಅವ್ರ ಕಾಲ್ಗೋ ಕೈಗೋ ಆ ಗಾಜು ತಗಲಿದ್ರೆ ಅಷ್ಟು ಮಾತ್ರ ಪರಿಜ್ಞಾನ ಬೇಡವಾ? ಪುಣ್ಯ ಇನ್ನೆಲ್ಲಿಂದ ಸಂಪಾದನೆ ಮಾಡ್ಕೊಳ್ತೀರಿ? ಅದು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದಲ್ಲ, ಮನೆಗೆ ಮೂಟೆ ಕಟ್ಕೊಂಡು ಬರತಕ್ಕಂಥದ್ದು. ಸಾಧ್ಯವಾದಷ್ಟು ಇದು ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಆದರೆ ನಾವು ಗೊತ್ತಿದ್ದು ಇಂಥ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ನಮಗೆ ಕ್ಷಮೆನೂ ಇಲ್ಲ, ಅದಕ್ಕೆ ಸಹಿಸೋಕ್ಕೂ ಆಗೋದಿಲ್ಲ. ಅದಕ್ಕೆ ದೇವರು ಸಹಿತ ನಮ್ಮನ್ನು ನೋಡಿ ಅಲ್ಲಿಂದ ಅಲ್ಲೇ ಬರೀತಿರ್ತಾನೆ. ನಿಮ್ಮ ಹಣೆಯಲ್ಲಿ ಇಷ್ಟೇ ಇದೆ, ಇಷ್ಟನ್ನೇ ಹೀಗೆ ಬದುಕ್ರಿ ನೀವು ಅಂತ ಹೇಳ್ತಾನೆ. ಎಷ್ಟೋ ಪರಿಹಾರ ಪುಣ್ಯಕ್ಷೇತ್ರಗಳಿದೆ, ಪರಿಹಾರವನ್ನು ಕೊಡುವಂಥ ಕ್ಷೇತ್ರಗಳಿದೆ. ಆ ಕ್ಷೇತ್ರಕ್ಕೆ ಹೊರಟಾಗ ನಮ್ಗೆ ಯಾಕೆ ಪರಿಹಾರ ಸಿಗೋದಿಲ್ಲ? ನಾವು ವರ್ಷಕ್ಕೆ 8 ಸತಿ ಹೋಗ್ತೀವಿ ಪುಣ್ಯಕ್ಷೇತ್ರಕ್ಕೆ. ಶಬರಿಮಲೆಗೆ ನಾನು ತಿಂಗಳಿಗೆ 4 ಸತಿ ಹೋಗ್ತೇನೆ, ಅಥವಾ ವರ್ಷಕ್ಕೊಂದು 4 ಸತಿ ಹೋಗ್ತೇನೆ. ಆದರೂ ನನ್ನ ಕರ್ಮಫಲ ಸವಿಯೋದಿಲ್ಲ. ಮನೇಲಿ ಕಿತ್ಕೊಂಡು ತಿನ್ನುವಷ್ಟು ದರಿದ್ರ, ಸರಿಯಾಗಿ ಉದ್ಯೋಗ ಇಲ್ಲ, ರೋಗ ರುಜಿನಗಳು, ಮೈಕೈಗೆ ಏನಾದ್ರು ಗಾಯ ಆದರೆ ಅದು ಗುಣ ಆಗೋದೇ ಇಲ್ಲ. ಯಾಕೆ? ನಾವು ಮಾಡಿರೋಂಥ ಕರ್ಮಫಲಗಳು. ಎಲ್ಲೆಲ್ಲಿ ತಪ್ಪು ಮಾಡಿದ್ದೀವಿ, ಅಟ್ಲೀಸ್ಟ್ ಆ ತಪ್ಪು ಮಾಡಿರೋದಕ್ಕೆ ಹಿಂದೆ ನಾನು ತಪ್ಪು ಮಾಡಿದ್ದೀನಿ, ಇದನ್ನು ಸರಿಪಡಿಸ್ಬೇಕಾದ್ರೆ ಇಂಥದ್ದೊಂದು ಸೇವೆ ನಾವು ಮಾಡಿ, ನಾವು ನಮ್ಮ ದೇಹವನ್ನು ದಂಡಿಸಿ ಒಂದಷ್ಟು ಸೇವೆ ಮಾಡೋಣ. ಅದು ನಾನು ಮಾಡೋದೇ ಇಲ್ಲ. ಪಾಕೆಟಲ್ಲಿ ದುಡ್ಡಿದೆಯಲ್ಲ ತೆಗೆದು ಬಿಸಾಕೋದು, ತಗೋ ಯಾರ ಕೈಲೂ ಕೆಲಸ ಮಾಡಿಸ್ಕೊ. ಈ ದುಡ್ಡು ಕೊಟ್ಟಿದ್ದು ಯಾರು? ಅವನು ಕೊಟ್ಟಿರೋ ಭಿಕ್ಷೆ ಇದು. ಆತ ಕೊಟ್ಟಿರೋ ಭಿಕ್ಷೆ ನಾವು ಇನ್ನೊಬ್ಬರು ಭಿಕ್ಷೆ ಹಾಕ್ಬೇಕಾದ್ರೆ ಕೈ ಎತ್ತಿ ಹಿಂಗೆ ಬಿಸಾಕೋದು. ಅದನ್ನೇ ದೇವರು ನನ್ನ ಮುಖಕ್ಕೆ ಹಾಕಿದರೆ ತಿಳ್ಕೊಳ್ಳೋದು ಬಹಳಷ್ಟು ಇದೆ, ತಿಳ್ಕೋಬೇಕಾದ್ದಿದೆ. ಸುಮ್ಮನೆ ಬದುಕಿದ್ರೆ ಸಾಲದು. ಬದುಕಿನ ಸುಂದರವಾದ ಕ್ಷಣಗಳನ್ನು ನಾವೇನು ಮಾತಾಡ್ತೀವೋ ಹಾಗೆ ನಡ್ಕೊಳ್ಬೇಕು, ಹೇಗಿರಬೇಕೋ ಹಾಗಿರಬೇಕು, ಸಮಾಜಕ್ಕೆ ಹೇಗೆ ನಡ್ಕೋಬೇಕೋ ಹಾಗೆ ನಡಿಬೇಕು. ಆಗಲೇ ಸಮಾಜದಲ್ಲಿ ಮನುಷ್ಯನಿಗೊಂದು ಸ್ಥಾನಮಾನ ದೈವದತ್ತವಾಗಿರ್ತಕ್ಕಂಥದ್ದು ಇರಲಿ. ದಿನ ಕಳೀತಾ ಸಮಯ ಮುಂದುವರೆದು ಹೋಗ್ತಾ ಇದೆ. ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ
ರಾಶಿಫಲ ಹೇಳಲಿಕ್ಕೆ ಮತ್ತಷ್ಟು ಶಕ್ತಿ ಬರಬೇಕಲ್ಲ, ಕೇಳಲಿಕ್ಕೆ ನಿಮಗೆ ಶಕ್ತಿ ಇರಬೇಕು, ಹೇಳೋಕ್ಕೆ ನಮಗೆ ಶಕ್ತಿ ಇರಬೇಕು. ಮಧ್ಯದಲ್ಲಿ ಒಂದಿಷ್ಟು ಕಾಫಿ ಕುಡಿಬೇಕು, ನಾವಲ್ಲ ನೀವು ಕುಡೀರಿ, ಒಳ್ಳೆಯದಾಗಿ. ಇನ್ನು ಬಹಳ ವಿಶೇಷವಾಗಿ ಇದರ ಭಾಗದಲ್ಲಿ ಗುರುಜಿರವರು ರಾಶಿಫಲವನ್ನು ತಿಳಿಸ್ಕೊಡೋರಿದ್ರು, ಹಾಗಾಗಿ ಬನ್ನಿ ಮುಂದುವರಿಸೋಣ. ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರಾರ್ಥನೆಯೊಂದಿಗೆ ಈ ಶುಭ ದಿನದ ಇವತ್ತಿನ ರಾಶಿಫಲದಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಆಗ್ತಿರುತ್ತೆ. ಮನಸ್ತಾಪ, ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಂಚಲತೆಗೊಳಗಾಗ್ತಕ್ಕಂಥದ್ದು, ಭಯಭೀತರಾಗ್ತಕ್ಕಂಥದ್ದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹೇಗಪ್ಪ, ಇವತ್ತಿನ ಕಾರ್ಯಕ್ರಮ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಟ್ಟರೆ ಸರಿ ಹೋಗುತ್ತೆ, ಯಾವ್ದು ಮಾಡಿದ್ರೆ ಸರಿ ಹೋಗುತ್ತೆ, ಇದೆಲ್ಲವುದ್ರ ಬಗ್ಗೆ ಭಾಳಷ್ಟು ಚಂಚಲತೆಯಲ್ಲಿದ್ದೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ಒಂದಷ್ಟು ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. 11 ಗಂಟೆ 20 ನಿಮಿಷದವರೆಗೂ ಭಾಳ ಚಂಚಲತೆಯಲ್ಲಿರುತ್ತೆ. ಅಂದರೆ ಮನಸ್ಸು ಒಂದು ಸ್ಥಿಮಿತದಲ್ಲಿರಲ್ಲ. 11 ಗಂಟೆ 20 ನಿಮಿಷ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಆದರೆ ಏನೇ ಮಾಡಬೇಕಾದರೂ ಯೋಚನೆ ಮಾಡೇ ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಇವತ್ತಿನ ಫಲಾಫಲಗಳಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಒಂದೆರಡು ಕರಿಮೆಣಸು ಅಥವಾ ಅಡುಗೆಗೆ ಉಪಯೋಗಿಸುವಂಥ ಮೆಣಸಿದೆಯಲ್ಲ, ಮೆಣಸುಕಾಳು, ಅಂತಹದ್ದು ಒಂದೆರಡು ಮೆಣಸನ್ನು ನಿಮ್ಮ ಪಾಕೆಟಲ್ಲಿ ಮೇಷರಾಶಿಯವರು ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ವರ್ಚಸ್ಸಿನಿಂದ, ತೇಜಸ್ಸಿನಿಂದ ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಏನು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಮಾಡುವ ಕೆಲಸ ಎಲ್ಲವೂ ಕಾರ್ಯಸಿದ್ಧಿ ಆಗಬೇಕು. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಆಗಬೇಕು. ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ಬೃಹಸ್ಪತಿ ಅಂದರೆ ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಹೊರಡೋದು ಭಾಳಷ್ಟು ಸೂಕ್ತ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಭಾಳ ಜೋಪಾನವಾಗಿರಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ಮತ್ತು ಯಾರನ್ನೂ ನಿಂದಿಸಬೇಡಿ. ಯಾರೊಬ್ಬರು ಮಾತಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನವಾಗಿರಿ. ವ್ಯಾಪಾರ ವ್ಯವಹಾರ ಮಾಡುವಾಗ ಯಾವುದು ಬೇಕು, ಯಾವುದು ಬೇಡ, ಸರಿ ಯಾವುದು, ತಪ್ಪು ಯಾವುದು, ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಚಿಟಿಕೆ ಲವಣ ಅಂದರೆ ಉಪ್ಪು, ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೋ ಅಥವಾ ನೀರಲ್ಲೋ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ವೃಷಭ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ದುಃಖದ ಕ್ಷಣಗಳನ್ನು ನೀವು ಮರಿಬೇಕು. ಏನಾದರೂ ಒಂದು ಹೊಸತನವನ್ನು ಕಾಣಬೇಕು. ಹೊಸ ಬದುಕಿನಡೆ ಯೋಚನೆ ಮಾಡಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಇರ್ತಕ್ಕಂತಹದ್ದನ್ನೇನಾದ್ರು ಇದ್ದರೆ ಬದಲಾವಣೆ ತಂದುಕೊಳ್ಬೇಕು. ಹಾಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಕಲರ್ ಇರ್ತಕ್ಕಂಥ ಒಂದಷ್ಟು ದಾರನೋ, ಹಳದಿ ಕಲರ್ ಪುಷ್ಪನೋ, ಹಳದಿ ಕಲರ್ ಇರ್ತಕ್ಕಂತಹ ಒಂದಷ್ಟು ಅರಿಶಿಣನೋ, ಇಂತಹದ್ದನ್ನು ಒಂದು ಚಿಟಿಕೆಯಷ್ಟು ಪೇಪರಲ್ಲಿ ಪಟ್ಟ ಕಟ್ಟಿ ಅದನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ. ಇದೆಲ್ಲದರ ಜೊತೆಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡಿ ಅದನ್ನೇ ನಿಮ್ಮ ಹಣೆಗೆ ಒಂಚೂರು ತಿಲಕದ ರೂಪದಲ್ಲಿ ಹಣೆಗೆ ಹಚ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆ ಆದರೂ ಖಂಡಿತ ದೂರ ಆಗುತ್ತೆ. ಇದೆಲ್ಲದರ ಜೊತೆಗೆ ಒಂದಷ್ಟು ಶ್ವಾನಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬೃಹಸ್ಪತಿ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಯಾರೊಬ್ಬರನ್ನೂ ನಿಂದಿಸಬಾರ್ದು, ನೀವು ನಿಂದನೆಗೆ ಒಳಗಾಗಬಾರ್ದು. ಹಾಗಿದ್ಮೇಲೆ ನಿಮ್ಮ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ಶಾಂತಿಯುತವಾಗಿ ಉತ್ತಮವಾದಂತಹ ಒಂದು ಮನಸ್ಥಿತಿ ಇದ್ದರೆ ಖಂಡಿತ ಹೆಚ್ಚಿನ ಫಲ ಇದೆ. ಆದರೆ ಮಾಡುವಂತಹ ಧರ್ಮ ಕಾರ್ಯ, ಮಾಡುವಂತಹ ಕೆಲಸ ಕಾರ್ಯಗಳು ಅಥವಾ ನೀವು ಯಾವ ವೃತ್ತಿಯನ್ನು ಹೇಗೆ ಆಯ್ಕೆ ಮಾಡಿಟ್ಕೊಂಡಿದ್ದೀರೋ ಆ ಆಯ್ಕೆಯ ಬದುಕು ಅತ್ಯುತ್ತಮವಾಗಿರಬೇಕು, ಅದು ಒಂದು ಅದ್ಭುತವಾಗಿರಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದೇ ಸಮಯದಲ್ಲಿ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ
ಇವತ್ತು ಬಹಳ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದು ಶ್ವೇತವರ್ಣದ ವಸ್ತ್ರ ನೀವು ಧಾರಣೆ ಮಾಡ್ತಕ್ಕಂಥದ್ದು, ಅಂದರೆ ಬಿಳಿಯ ಬಣ್ಣದ ಬಟ್ಟೆಗಳು ಹಾಕ್ಕೊಳ್ಳೋಂಥದ್ದು, ಇಲ್ವಾ ಒಂದು ಬಿಳಿಯ ಬಣ್ಣದ ಖರ್ಚೀಫನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋವಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಒಂದಷ್ಟು ಜನಕ್ಕೆ ಶೀತಬಾಧೆ, ನೆಗಡಿ, ತಲೆನೋವು, ಜ್ವರ ಇದು ಕಾಣಿಸ್ಕೋಬಹುದು. ಹಾಗಂತ ಭಯಪಡಬೇಕಾದ್ದಿಲ್ಲ. ಯಾವುದೇ ಅನಾರೋಗ್ಯ ಕ್ಷಣಗಳಿದ್ರಾದರೂ ಕರ್ಕಾಟಕ ರಾಶಿಯವರಿಗೆ ಆ ಕ್ಷಣದಲ್ಲಿ ಮಾತ್ರ, ಅದಾದ ಸ್ವಲ್ಪ ಹೊತ್ತಿಗೆ ಬದಲಾವಣೆ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರು ಉತ್ತರಹಳ್ಳಿಯಿಂದ ಗುರುಜಿ. ಸಂತೋಷ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಹೇಮಾ ಅಂತ ಗುರುಜಿ. ನನ್ನ ಮಗನ ಭವಿಷ್ಯ ಕೇಳಬೇಕಾಗಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗ ನಂದನ್ ಅಂತ, ಅವನು ಹುಟ್ಟಿದ್ದು 2000ನೇ ಇಸ್ವಿ 2ನೇ ತಾರೀಕು 10ನೇ ತಿಂಗಳು ಗುರುಜಿ. ಏನು ವಿಚಾರ ತಿಳ್ಕೊಬೇಕಮ್ಮ? ಗುರುಜಿ, ಒಂದು ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು. ಮತ್ತೆ ನಾವು ಜಾಗ ತಗೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದೀವಿ, ಆದ್ರೂ ಆಗ್ತಾ ಇಲ್ಲ ಗುರುಜಿ. ಅವ್ನ ಭವಿಷ್ಯ ಹೆಂಗಿದೆ ಅಂತ ಕೇಳಬೇಕಾಗಿತ್ತು ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಅವರು ಸ್ಟುಡಿಯೋ ಗುರುಜಿ, ಫೋಟೋ ಸ್ಟುಡಿಯೋ. ಇದ್ದಾರಾ ಮನೆಯವರು? ಇವಾಗ ಕೆಲ್ಸದ ಮೇಲೆ ಹೋಗಿದ್ದಾರೆ ಗುರುಜಿ. ನೋಡಮ್ಮ, ನೀನು ಹೇಳಿದಂಥ, ನೀನು ಕೇಳುವ ಎರಡೂ ಪ್ರಶ್ನೆಗಳಿಗೂ ತೂಕವಾದಂತಹ ಉತ್ತರ ಸಿಗೋದು ಬಹಳ ಕಷ್ಟನೇ. ಒಂದು, ಮನೆ ಯಜಮಾನ ಮಾಲೀಕ ಇದ್ದಾಗ ಆತನ ವ್ಯವಹಾರಗಳು ಹೇಗಿರುತ್ತೋ, ಆತನ ಭವಿಷ್ಯದಲ್ಲಿ ಏನಿದೆಯೋ, ಆತನ ದಶಾಭುಕ್ತಿಯಲ್ಲಿ ಏನು ನಡೀತಾ ಇದೆಯೋ ಅದರ ಮೇಲೆ ಭವಿಷ್ಯ ತಿಳಿಸೋದು ಕ್ರಮ. ಎರಡನೇದು, ಮಗನ ಬಗ್ಗೆ ಹೇಳಿದ್ರಿ. ಹೋಲಿ ಮಗ ಇದ್ದಾರಾ ಮನೆಯಲ್ಲಿ? ಇದ್ದಾರೆ ಗುರುಜಿ ಅವರು. ಮಗನ ಕೊಡಿ. ಸರಿ ಗುರುಜಿ. ಹಲೋ ಹಲೋ ಗುರುಜಿ, ಹೇಳಿಪ್ಪ, ಏನು ಮಾಡ್ತಿದ್ದೀರಿ? ಏನು ವಿದ್ಯಾಭ್ಯಾಸ ಆಯಿತು ನಿಮ್ಮದು? ನಮ್ದು ITI ಮುಗಿಸಿದ್ದೀನಿ. ಈಗ ಉದ್ಯೋಗ ಪ್ರಯತ್ನದಲ್ಲಿದ್ದೀರಾ? ಉದ್ಯೋಗ ಫಿಲಮಲ್ಲಿ ಮಾಡ್ತಾ ಇದ್ದೀನಿ, ಅಂದರೆ ಮೇಕಪ್ ಆಗಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಹೇಳಿ. ಶಿವ, ಧರ್ಮಸ್ಥಳ ಮಂಜುನಾಥ. ಒಂದು 4 ಜನದ ಹೆಸರು ಹೇಳಿ, ಯಾರಾದರೂ ನಿಮ್ಮ ಆತ್ಮೀಯರು, ಸ್ನೇಹಿತರದು. ಸಂಜಯ್, ಕಾರ್ತಿಕ್, ಕಿರಣ್, ಭರತ್ ಅಂತ. ನಿಮ್ಮ ಸ್ವರತರಂಗ ಪ್ರಕಾರ ಜನವರಿ 18ನೇ ತಾರೀಕು ಕಳೀಲಿ. ಇದೇ ಬರ್ತಕ್ಕಂಥ ಜನವರಿ 18 ಕಳೆದ ಮೇಲೆ ನಿಮ್ಮ ಭವಿಷ್ಯದಲ್ಲಿ ಒಂದಿಷ್ಟು ಬದಲಾವಣೆ ಇದೆ. ಜನವರಿ 18ರವರೆಗೂ ನೀವು ಮಾಡುವ ಕೆಲಸಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಜೊತೆಗೆ ಜನವರಿ 18 ಆದಮೇಲೆ ನಿಮ್ಮ ಉದ್ಯೋಗದಲ್ಲೂ ಒಂದಷ್ಟು ಬದಲಾವಣೆ ಬರುತ್ತೆ. ಹಾಗೆ ನೀವು ನಂಬಿರ್ತಕ್ಕಂತಹ ಯಾವೊಂದು ಕೆಲಸ ಅಥವಾ ಯಾವುದೊಂದು ವೃತ್ತಿ ಧರ್ಮವನ್ನು ಹೇಗೆಲ್ಲ ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಿದ್ರೋ ಅದು ಸಂಪೂರ್ಣ ಬದಲಾವಣೆಯೇ ತಗೊಳ್ಳುತ್ತೆ. ಹಾಗಾಗಿ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಈ ಜನವರಿ 18 ದಾಟದ ಮೇಲೆ ನಿಮ್ಮ ಭವಿಷ್ಯದಲ್ಲಿ ಒಂದು ಬೆಳಕಾಗುತ್ತೆ. ಅದರ ಮುಂಚಿತವಾಗಿ ನೀವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳಿದೆ. ಒಂದು ಸತಿ ಹೋಗಿ ಒಂದು ಸಮುದ್ರ ಸ್ನಾನ ಮಾಡಿ ಬನ್ನಿ. ಎರಡನೇದು, ಸಮುದ್ರ ಸ್ನಾನ ಮಾಡಿ ಬಂದಾದ ಒಂದು 4 ದಿವಸ ಬೆಳಗ್ಗೆ ಹೊತ್ತು ಶಿವಾಲಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. 4 ದಿವಸ ಶಿವಾಲಯದಲ್ಲಿ ದೀಪ ಹಚ್ಚಿದ ಮೇಲೆ 5ನೇ ದಿವಸ ಅಥವಾ 6ನೇ ದಿವಸ ಹೋಗಿ ಪುನಃ ಹರಿಯೋ ನೀರಲ್ಲಿ ಒಂದು ಸ್ನಾನ ಮಾಡಿ ಬನ್ನಿ. ಮೊದಲು ಸ್ನಾನ ಮಾಡ್ತಕ್ಕಂಥದ್ದು ಸಮುದ್ರ ಸ್ನಾನ, 2ನೇ ಸತಿ ಸ್ನಾನ ಮಾಡ್ತಕ್ಕಂಥದ್ದು ಹರಿಯೋ ನೀರಲ್ಲಿ ಸಿಹಿನೀರು ಸ್ನಾನ. ಇದೆರಡು ಕ್ರಮ ನೀವು ಮಾಡಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು, ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅದಾದಮೇಲೆ ಭವಿಷ್ಯದಲ್ಲಿ ಒಳ್ಳೆ ಬೆಳಕು ಸಿಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಗಳ ಜೊತೆ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರೀತಾ ಇರ್ತೀರಿ. ಹಾಗಾಗಿ ಈಗಾಗಲೇ ಸಾಕಷ್ಟು ಪತ್ರಗಳು ಕೂಡ ಸಿದ್ಧವಾಗಿದೆ. ಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಪತ್ರವನ್ನು ಬರೆದಿದ್ದಾರೆ, ಜೊತೆಗೆ ಕಣ್ಣಿನ ರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಹೆಸರು ಮತ್ತು ಊರಿಗೆ ಹೇಳೋದು ಬೇಡ ಗುರುಜಿ, ಆದರೆ 4848 ಎಂಬತಕ್ಕಂಥ ಒಂದು ಸಂಖ್ಯೆಯನ್ನು ತಿಳಿಸಿದಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಗಂಡನ ಫೋಟೋ ಮತ್ತು ತಾಯಿಯವರ ಫೋಟೋ ಮತ್ತು ಮಗನ ಫೋಟೋನ ಕಳಿಸ್ಕೊಟ್ಟಿದ್ದಾರೆ ಇವರು, ಕಣ್ಣಿನ ರೇಖೆಯನ್ನು.
ಗುರುಗಳೇ, ನನಗೆ ನಾವು ಬಂದು ಪ್ರೀತಿಯೇ ಮಾಡಿ ಮದುವೆ ಆಗಿರ್ತಕ್ಕಂಥದ್ದು ಗುರುಗಳೇ. ಅದಲ್ಲದೆ ಅದು ನಮ್ಮ ಅಮ್ಮನ ಕೊನೆಯ ಆಸೆ ಕೂಡ ಆಗಿತ್ತು. ಹಾಗಾಗಿ ನಾವು ಪ್ರೀತಿಸಿ ಮದುವೆ ಆಗಿದ್ದೇವೆ. ಬಟ್ ಆದರೆ ದುರದೃಷ್ಟವಶಾತ್ ಮದುವೆ ಆಗಿ 2 ದಿನಗಳಲ್ಲೇ ನನ್ನ ತಾಯಿ ಅಂತಂದರೆ ಅಮ್ಮ ತೀರ್ಕೊಂಬಿಟ್ರು ಗುರುಗಳೇ. ಅದು ಬಹಳ ಬೇಸರವಾಗಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ನಮಗೆ ಒಂದು ಗಂಡು ಮಗುವಿನ ಸಂತಾನನೂ ಕೂಡ ಆಯಿತು. ಆದರೆ ನನ್ನ ಗಂಡ ಜೀವನಾಂಶಕ್ಕಾಗಿ ಅವರ ತಂದೆಯ ಗೆಳೆಯರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಗುರುಜಿ. ಅದು ಅವ್ರಿಗೂ ಕೂಡ ಸಮಾಧಾನ ಇಲ್ಲ, ನನಗೂ ಕೂಡ ಅಷ್ಟಾಗಿ ಅದು ಸಮಾಧಾನ ಇಲ್ಲ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಕೆಲಸ ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಸ್ವಂತ ಕೆಲಸ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಅದು ಕೈಗೂಡುತ್ತಾ ಗುರುಜಿ. ಜೊತೆಗೆ ಆರೋಗ್ಯದ ಸಮಸ್ಯೆನೂ ಕೂಡ ಇದೆ. ನನ್ನ ಮಗನ ಫೋಟೋವನ್ನು ಕೂಡ ಕಳಿಸ್ಕೊಟ್ಟಿದ್ದೇನೆ ಗುರುಜಿಯವರೇ. ಅದನ್ನು ಕೂಡ ತಾವು ನೋಡಿ ಅವನಿಗೂ ಕೂಡ ತಾವೊಂದು ಆಶೀರ್ವಾದವನ್ನು ಮಾಡಿ, ಜೊತೆಗೆ ತಾಯಿ ನನಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ರು. ಅದು ನನಗೋಸ್ಕರ ಕೊಡಬೇಕು ಅಂತಿತ್ತು. ಆದರೆ ನನ್ನ ತವರು ಮನೆಯಿಂದ ಅದನ್ನೂ ಕೂಡ ಕೊಡ್ತಾ ಇಲ್ಲ. ಅದು ಎಲ್ಲವೂ ಕೂಡ ಅವರಿಗೆ ಬೇಕು ಎಂಬತಕ್ಕಂಥ ಒಂದು ಅತಿಯ ಆಸೆ ಇದೆ ಗುರುಗಳೇ. ಹಾಗಾಗಿ ನನ್ನ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗುತ್ತಾ, ದಯವಿಟ್ಟು ಇದಕ್ಕೊಂದು ಪರಿಹಾರವನ್ನು ತಿಳಿಸ್ಕೊಡಿ ಗುರುಜಿ ಅಂತ ಹೇಳಿ ಇಂತಿ ನಿಮ್ಮ ವಿಶ್ವಾಸಿ 4848 ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಇವರು ಕನ್ನಡಕ್ಕೆ ಕಳಿಸಿದ್ದಾರೆ, ನಿಜ. ಹೌದು. ಗಂಡ ಹೆಂಡತಿ ಮಗು 3 ಫೋಟೋ ಇದೆ. ಆದರೆ ಮನೆಯವರ ಬಗ್ಗೆ ಅವರು ಹೇಳಿರುವಂಥದ್ದು ಇವರ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾಗಿದೆ. ಅದು ಬದಲಾವಣೆ ಬಂದ್ಬಿಡುತ್ತೆ. ಇದೇ ಫೆಬ್ರವರಿ 18ನೇ ತಾರೀಕಿಗೆ ಒಂದಷ್ಟು ಬದಲಾವಣೆ ಬರುವಂಥ ಯೋಗಫಲ ಇವರ ಬಲಗಣ್ಣಿನ ರೇಖೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಫೆಬ್ರವರಿ 16ನೇ ತಾರೀಕು ಆದ ನಂತರ ಸ್ವಂತವಾಗಿ ಒಂದು ಉದ್ಯೋಗ ಮಾಡಿಕೊಂಡು ಜೀವನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. 2ನೇ ಮಾತಿಲ್ಲ, ಅದು ಅಭಿವೃದ್ಧಿ ಆಗುತ್ತೆ. ಇನ್ನು ಇವರ ಎಡಗಣ್ಣಿನ ರೇಖೆ ಪ್ರಕಾರ ಇವರ ಹೆಲ್ತು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಈಗ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ತೆಗೆದುಕೊಳ್ಬೇಕು. ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡು ಸ್ವಲ್ಪ ಅನುಕೂಲ ನೋಡ್ಕೋಬೇಕು. ಎಲ್ಲಿ ತನಕ? ಮೇ 23ನೇ ತಾರೀಕುವರೆಗೂ ಇವರ ಬಲಗಣ್ಣಿನ ರೇಖೆ ಪ್ರಕಾರ, ಎಡಗಣ್ಣಿನ ರೇಖೆ ಪ್ರಕಾರ, ಅಂದರೆ ನಿಮ್ಮ ಮನೆಯವರ ಬಲಗಣ್ಣು ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಮೇ 23ರವರೆಗೂ ಇವರ ಆರೋಗ್ಯದಲ್ಲಿ ಅಷ್ಟು ಸುಗಮವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳು ಸಾಕಷ್ಟು ಎದುರಾಗ್ತಾನೆ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಸಣ್ಣ ಸಮಸ್ಯೆ ಬಂದರೂ ಅಲ್ಲಿಂದಲೇ ಪರಿಹಾರ ಮಾಡಿಕೊಂಡ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಮತ್ತು ಸಾಧ್ಯವಾದಷ್ಟು ಮೇವರೆಗೂ ಇವರ ಆಹಾರ ಪದ್ಧತಿನಲ್ಲೂ ಸ್ವಲ್ಪ ಆದಷ್ಟು ಬಿಸಿ ನೀರು ತಗೊಳ್ಳೋದು, ಸ್ವಲ್ಪ ಜೀರಿಗೆ ಮತ್ತು ಓಂಕಾಳು ತಗೊಳ್ಳೋದು, ಈ ಪ್ರಕಾರವಾಗಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ನೀವು ಅಡುಗೆ ಬಳಸುವಂಥ ಪದಾರ್ಥಗಳಿಂದ ಇವರ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು ಸಮಯದ ಅಭಾವದಿಂದ ನಿಮ್ಮ ಮತ್ತು ನಿಮ್ಮ ಮಗುವಿನ ಒಂದು ಫೋಟೋನ ಮುಂದೆ ಇದ್ರೂ ಅದರ ಭವಿಷ್ಯತ್ತು ತಿಳಿಸೋದು ಬಹಳ ಕಷ್ಟ ಅನಿಸ್ಬೋದು. ಸಮಯ ಆಗ್ತಾ ಇದೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೆ ನೋಡೋಣ. ಆದರೆ ನಿಮ್ಮ ಮನೆಯವರ ಕಣ್ಣರೇಖೆ ಪ್ರಕಾರ ಮೇ ಅಥವಾ ಈ ಒಂದು ಪ್ರಸ್ತುತ ಇರತಕ್ಕಂಥದ್ದು ಈ ಫೆಬ್ರವರಿವರೆಗೂ ಸ್ವಲ್ಪ ಸಮಸ್ಯೆ ಇದೆ, ಸರಿ ಹೋಗುತ್ತೆ. ಧೈರ್ಯವಾಗಿರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಧನುರ್ಮಾಸ ಪೂಜಾರಂಭ. ಜೊತೆಗೆ ಇವತ್ತಿನ ದಿವಸ, ವಾರದ ಮೊದಲ ದಿವಸ ಸೋಮವಾರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸ್ತಾ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಮಂದಗತಿಯಲ್ಲಿ ಸಾಗುವಂಥ ದಿನ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಸಿಂಹರಾಶಿಯವರಿಗೆ ಒಂದು ಧೈರ್ಯ ಇದೆ. ಏನಾದ್ರು ಒಂದು ಸಾಧನೆ ಮಾಡಲೇಬೇಕು, ಮಾಡ್ತೇನೆ, ಅಥವಾ ಏನಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ಇದು ಪರಿಪೂರ್ತಿ ಮಾಡ್ತೀನಿ, ಈ ಪ್ರಕಾರ ಎಲ್ಲವೂ ಮಾಡ್ತೀನಿ, ಆಗುತ್ತೆ, ನೋಡ್ತೀನಿ, ಇಷ್ಟೇ ಇದೆಯೇ ಬಿಟ್ಟರೆ ಸಂಪೂರ್ಣವಾಗಿ ಫಲ ಸಿದ್ಧಿ ಆಗುವಂಥದ್ದು ಇವತ್ತು ತುಂಬ ಕಷ್ಟ. ಮಧ್ಯಾಹ್ನ 2 ಗಂಟೆವರೆಗೂ ಮಂದಗತಿಯಲ್ಲೇ ಸಾಗುತ್ತೆ. ಇವತ್ತು 2 ಗಂಟೆ ದಾಟದ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಒಂಚೂರು ಅನುಕೂಲ ಆಗಬಹುದು. ಆದರೂ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಭಾಳ ಜೋಪಾನ. ಇನ್ನೊಬ್ಬರನ್ನ ನಿಂದಿಸಬೇಡಿ, ನೀವು ನಿಂದನೆಗೊಳಗಾಗಬೇಡಿ. ಆದಷ್ಟು ತಾಳ್ಮೆ ಇರಲಿ, ಬುದ್ಧಿವಂತಿಕೆ ಇರಲಿ. ಹಾಗೆ ಇವತ್ತಿನ ದಿವಸ ನೀವು ಏನೇ ಕೆಲಸ ಮಾಡಿದ್ರೂ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇಲ್ದಿರ ಬಲವಂತ ಮಾಗಸ್ಥಾನದಲ್ಲಿ ಇವತ್ತಿನ ದಿವಸ ವ್ಯತ್ಯಾಸಗಳನ್ನು ಕಂಡುಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಅನುಭವಸ್ಥರ ಮಾತನ್ನು ಆಲಿಸಿ. ನಿಮ್ಮ ತಂದೆ, ಅಜ್ಜಿ, ತಾತ ಯಾರೇ ಇದ್ದರೂ ಅವರ ಅನುಭವದ ಮಾತನ್ನು ಆಲಿಸಿ ಅವರಂತೆ ನಡೆಯುವಂಥದ್ದು ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಆಗಲಿ, ಅಥವಾ ಚಂಡಿಕಾಯ ಆಗಲಿ, ಅಥವಾ ಚಂಡಿ ಪ್ರಸಾದ ಆಗಿರಲಿ, ಅಥವಾ ಒಂದು ಗ್ರಾಮ ದೇವತೆಗೆ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು. ನಿಮ್ಮ ವಾರದ ಮೊದಲನೇ ದಿವಸ ಕೆಲಸಗಳಂತೂ ಭಾಳ ದೊಡ್ಡ ದೊಡ್ಡ ಕೆಲಸಗಳು ಕೈಯಂದೆ, ಮತ್ತು ಎಷ್ಟೋ ಕೆಲಸಗಳು ಅಸಮಾಧಾನವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿಲ್ದಿರ್ತಕ್ಕಂಥದ್ದು ಇದೆ.
ಆದರೆ ಕನ್ಯಾ ರಾಶಿಯವರಿಗೆ ಮೇಲಿಂದ ಮೇಲೆ ಒಂದಲ್ಲ ಒಂಥರ ಪೆಟ್ಟು ಆಗುವಂಥ ಸಾಂದ್ರತೆಗಳೇ ಸಾಕಷ್ಟು ಇದೆ. ಒಂದೆಜ್ಜೆ ಮುಂದಕ್ಕೆ ಹೋಗ್ತೀರಿ, 4 ಹೆಜ್ಜೆ ಹಿಂದಕ್ಕೆ ಬರ್ತೀರಿ. ಯಾವುದೇ ಒಂದು ಕೆಲಸ, ಯಾವುದೇ ಒಂದು ತೀರ್ಮಾನ ಅಂದುಕೊಂಡಿದ್ದನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಆದರೆ ಇದರ ಮಧ್ಯದಲ್ಲಿ ಏನೋ ಒಂದು ಬದಲಾವಣೆ ತೆಗೆದುಕೊಳ್ಬೇಕು ಅಂತಿದೆಯಲ್ಲ, ಆ ಬದಲಾವಣೆಯ ಪರ್ವ ಹೇಗೆ? ಅದಕ್ಕೆ ಸ್ವಲ್ಪ ದಿವಸ ತಾವು ಕಾಯಲೇಬೇಕು. ಜನವರಿ 14 ಸಂಕ್ರಾಂತಿ ಆಗುವವರೆಗೂ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಅಂದುಕೊಂಡಿದ್ದು ಯಾವುದೇ ಕೆಲಸ ಪರಿಪೂರ್ತಿಯಾಗಿ ಸಿದ್ಧಿ ಆಗುವಂಥದ್ದು ಸ್ವಲ್ಪ ಮಂದಗತಿ ಸಾಗುತ್ತೆ. ಆದಷ್ಟು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳ ವಿಚಾರ, ಯಾವುದೇ ಕೆಲಸ ಆದರೂ ಸಮಾಧಾನ ಇಲ್ದಿರ ನಡೆಯುವಂಥದ್ದು, ಇದೆಲ್ಲವೂ ಅಸಮಾಧಾನದಲ್ಲೇ ಇರುತ್ತೆ. ಹಾಗಾಗಿ ಸರಿಯಾದ ಸನ್ಮಾರ್ಗದತ್ತ ನಡಿಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆಯೂ ತಂದುಕೊಳ್ಬೇಕು. ಅದಕ್ಕಾಗಿ ಸಾಧ್ಯವಾದರೆ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ದೃಷ್ಟಿ ತೆಗೆದು ಹಸಿರುಗಿಡದಲ್ಲಿ ಹಾಕಿ, ಅಥವಾ ಒಂದೆರಡು ಲವಂಗಗಳನ್ನು ನಿಮ್ಮ ರೈಟ್ ಸೈಡೋ ಅಥವಾ ಲೆಫ್ಟ್ ಸೈಡೋ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಕೆಲವಷ್ಟು ದೃಷ್ಟಿದೋಷಗಳು ದೂರ ಆಗುತ್ತೆ. ಸಮಸ್ಯೆಯಿಂದ ಮುಕ್ತರಾಗ್ತೀರಿ, ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಭಗವಂತ ಕೊಟ್ಟದ್ದನ್ನು ಸ್ವಾಗತಿಸಬೇಕು. ಅದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು. ಒಂದು ಕಾಲ ಎಲ್ಲವೂ ಸಹಿತ ಲಾಭ ಸಿಕ್ಕಂಗೆ ಇರುತ್ತೆ, ಅಥವಾ ಜವಾಬ್ದಾರಿ ಸಾಕಷ್ಟು ಆದಂಗೆ ಆಗುತ್ತೆ. ಮನಸ್ಸು ನೆಮ್ಮದಿಯಿಂದ ಇರುವಾಗೇ ಇರುತ್ತೆ. ಆದರೆ ಎಲ್ಲದರ ಮಧ್ಯದಲ್ಲೂ ಏನೋ ಒಂದು ಆತಂಕ ಅಂತೂ ಸೃಷ್ಟಿ ಆಗ್ತಾ ಇರುತ್ತೆ. ಎಲ್ಲಕ್ಕೂ ಸಹಿತ ಉತ್ತರ ಕೊಡಬೇಕಾಗಿರ್ತಕ್ಕಂಥ ನೀವು ಪರಿಸ್ಥಿತಿ ಬೇರೊಂದು ಥರ ಸಮಸ್ಯೆ ಎದುರಾಗುವಂಥ ಲಕ್ಷಣಗಳೇ ಸಾಕಷ್ಟು ಇರುತ್ತೆ. ಆದರೆ ಅಧಿಕವಾದಂತಹ ಬೆನ್ನುನೋವು ಅಥವಾ ಮೊಣಕಾಲು ನೋವು ಅಥವಾ ತಲೆನೋವು ಇದು ನಿಮ್ಮನ್ನು ಬಾಧಿಸುತ್ತೆ. ಆರೋಗ್ಯ ದೃಷ್ಟಿಯಿಂದ ತುಲಾರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಮಂದಗತಿಯಲ್ಲಿ ಸಾಗುತ್ತೆ. ಯಾರೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕಾಗದಂಥ ಸಮಸ್ಯೆಗಳು ನಿಮ್ಮೊಳಗೆ ಇರುತ್ತೆ. ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಸಮಯ ಮುಗಿದು ಹೋಗುತ್ತೆ. ಆದರೆ ಇವತ್ತು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಮಾಡಬೇಕಾದ್ರೆ, ಸಾಲ ಆಗಲಿ, ತೊಗೊಳ್ಳೋದಾಗಲಿ, ಕೊಡೋದಾಗಲಿ, ಅಥವಾ ಕೆಲವಷ್ಟು ಬೆಲೆ ಬಾಳೋ ವಸ್ತುಗಳನ್ನು ಜೋಪಾನ ಮಾಡ್ಕೊಳ್ಳೋಕೆ ನಿಮ್ಮ ಕೈಲಿ ಆಗದಿರ ಅದನ್ನು ಮತ್ತೊಬ್ಬರು ಕೊಡುವಂಥದ್ದು, ಮತ್ತೊಬ್ಬರು ಕೊಟ್ಟಂಥ ವಸ್ತುಗಳು ಪುನಃ ನಿಮ್ಮ ಕೈಗೆ ಸೇರಿದಿರ ಇರತಕ್ಕಂಥದ್ದು, ಅದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವ್ರಿಗೆ ಆಗುತ್ತೆ. ತುಲಾರಾಶಿಯವರು ಇವತ್ತಿನ ದಿನ ನಿಮ್ಮ ಶಕ್ತಿಯಾನುಸಾರ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ ಅಥವಾ ಒಂದಿಷ್ಟು ಹೂವು ಕೊಟ್ಟು ಪ್ರಾರ್ಥನೆ ಮಾಡಿ. ಯಾವುದಾದ್ರು ವೃಕ್ಷ ಸಾನ್ನಿಧ್ಯಗಳಲ್ಲಿ ಒಂದೆರಡು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಿ, ಗೌಪ್ಯತೆಯಿಂದ ಮಾಡಿ. ಇವತ್ತು ನೀವು ಮಾಡುವ ಕೆಲಸ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಬೇಡಿ. ಸ್ವಲ್ಪ ಗೌಪ್ಯವಾಗಿ ಕೆಲವು ಕೆಲಸಗಳನ್ನು ಮುಂದುವರಿಸಿದ್ರೆ ತುಲಾರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭ ಇದೆ ನಿಜ. ಆದರೆ ವ್ಯವಹಾರ ಎಲ್ಲ ಪರಿಪೂರ್ತಿಯಾಗಿ ಸಿದ್ಧಿ ಆಗುವಂಥದ್ದು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಇವತ್ತು ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ವಾಪಸ್ ಬರೋದು ಕಷ್ಟ. ಹಾಗೆ ನೀವು ತೊಗೊಂಬರುವಂಥ ವಸ್ತುಗಳನ್ನು ಜವಾಬ್ದಾರಿ ತೆಗೆದುಕೊಂಡು ಕೊಡೋದು ಕಷ್ಟ. ಕೊಡೋದು ಬೇಡ, ತೊಗೊಳ್ಳೋದು ಬೇಡ. ಈ ಕೊಟ್ಟು ತೆಗೆದುಕೊಳ್ಳೋದ್ರ ಮಧ್ಯದಲ್ಲಿ ಆಗುವಂಥ ಅಚಾತುರ್ಯಗಳಿದೆಯಲ್ಲ, ಅಲ್ಲಿ ಸ್ವಲ್ಪ ಭಾಳ ಜಾಗೃತರಾಗಿರಬೇಕು. ಹಾಗೆ ಯಾವುದೇ ಕಾಗದ ಪತ್ರಿಕೆ ಸಹಿ ಹಾಕಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ನೋಡ್ಕೊಳ್ಳಿ. ಯಾಕೆಂದರೆ ಇವತ್ತು ನೀವು ತೆಗೆದುಕೊಳ್ಳುವ ತೀರ್ಮಾನ ಇದು ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಒಂದಲ್ಲ ಒಂಥರ ಅಸಮಾಧಾನ ಆಗುತ್ತೆ. ಹಾಗೆ ಸಮಸ್ಯೆಯನ್ನು ತಂದಿಟ್ಕೊಳ್ಳುವಂಥ ಪರಿಸ್ಥಿತಿ ನಿಮ್ಮದಾದ್ದರಿಂದ ಇವತ್ತಿನ ದಿವಸ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಒಂದಷ್ಟು ಶ್ವಾನಗಳಿಗಾಗಲಿ, ಗೋವಿಗಾಗಲಿ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ ನಿಮ್ಮ ಕೈಯಾರ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಧನುರ್ಮಾಸ ಪ್ರಾರಂಭದ ದಿನ ಇವತ್ತು ಮಹಾವಿಷ್ಣುವಿನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿತಕ್ಕಂಥ ರಾಶಿಗಳನ್ನು ನಾವು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ಇದು ಊರು ಮತ್ತೆ ಹೆಸರು ಬೇಡ. ಆಯಿತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಓಕೆ ಗುರುಜಿ, ಕೊಡಿ ಅವ್ರ ಹತ್ರ. ಹಲೋ ಹಲೋ, ನಮಸ್ತೆ ಗುರುಜಿ, ಆರಾಮಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ಮಗು. ಗುರುಜಿ, ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಇದು ಅಮ್ಮಂಗೆ ತುಂಬಾ ಮನೆ ಕಟ್ಟಬೇಕು ಅಂತ ಆಸೆ ತುಂಬಾ ಇದೆ. ಸೊ ಅದು ಎಷ್ಟೇ ಪ್ರಯತ್ನ ಪಟ್ರು ಇಲ್ಲಿವರೆಗೂ ಆಗ್ತಾ ಇಲ್ಲ. ಎಷ್ಟು ದೇವ್ರಿಗೆಲ್ಲ ಎಲ್ಲ ಬೇಡ್ಕೊಂಡ್ವಿ ನಾವು, ಸೊ ಅದು ಆಗ್ತಾ ಇಲ್ಲ ಗುರುಜಿ. ಎಷ್ಟೇ ಪ್ರಯತ್ನ ಪಟ್ರು ಅವ್ರು ನಮ್ಮ ಪಪ್ಪ ದುಡ್ಡು ಕೊಡ್ತಾ ಇಲ್ಲ ಅಂತ. ಹಲೋ ಹೇಳಿ ಮಗು, ಮಾತಾಡಮ್ಮ. ಅಮ್ಮ ಪಕ್ಕದಲ್ಲಿದ್ರೆ ಅಮ್ಮನಿಗೆ ಕೊಟ್ಬಿಡು. ಹಾ ಗುರುಜಿ, ಅಮ್ಮನ ಹತ್ರ ಕೊಡ್ತೀನಿ ಗುರುಜಿ, ಮಾತಾಡಿ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ. ಗುರುಗಳೇ, ನಾವು ಭಾಳ ತುಂಬಾ ಪ್ರಯತ್ನ, ಯಾಕಂದ್ರೆ ಗುರುಗಳ ತಪ್ಪೇನಿಲ್ಲ ರೀ. ನಾ ಎಲ್ಲಾರು ಸಮಾಜವಾಗಿ ಮುಖ್ಯವಾಗಿ ನಾ ಹೇಳೋದ ಇದೇ ವಿಷಯ ಸರ್ ಗುರುಜಿ.
ನಾ ಕೇಳೋದಂದ್ರೆ ಅವರು ನಮ್ಮ ತಂದೆ ತಾಯಿಯವರು ನನಗೆ ಯಾವುದೂ ಇಲ್ಲ ಅನಾಥ ಅಂತ ನಾನು ಹೊರಗೆ ಹಾಕಿ ಸ್ಥಾನದಿಂದ ನಾ ಬಂದ್ ಗಂಡನು ತೀರ್ಕೊಂಡು ಹೋದಿಂದ್ರ ನನಗ ಅವರು ಒಂದ್ ಮನಿ ಕೊಟ್ಟಾರ ಗುರುಜಿ ಎಲ್ಲಾ ಕಡೆ ಬೀಳಾಕ ನಿಂತ್ಬಿಟ್ಟೈತಿ. ಅದಕ್ಕೆ ನಾನ ಅವ್ರಿಗೆ ಏನನ್ನತ್ತನ, ನೀವ್ ಏನ ಮಾಡ್ರಿ, ನೀವ್ ಎಲ್ಲೇ ಚಲೋ ಇಲ್ರಿ, ನಿಮ್ ಹೆಂಡ್ರ ಮಕ್ಳು ಎಲ್ಲಾ ನೀವ್ ಸುಖವಾಗಿರಿ, ನನಗಿದ್ ಗಾಡಿ ಗಟ್ಟಿ ಮಾಡಿ ಮನಿ ಕಟ್ಟಿ ಕೊಡಂತ ಬಾಳ ಪ್ರಯತ್ನ ಪಡಾತೇನ್ರಿ ಗುರುಜಿ. ಅವ್ರ ನೋಡ್ರಿ ಕೋಟ್ಯಾಧೀಶ್ವರದಾರ, ನಾ ಯಾವ್ದಕ್ಕೂ ಅಡ್ಡಿ ಹಾಕಿಲ್ಲ, ಕಾಲ್ ಹಾಕಿಲ್ಲ ಗುರುಜಿ, ಯಾವ್ದು ಸಮಸ್ಯೆ ಮಾಡಿಲ್ಲ. ನನಗಿದು 4 ಗಾಡಿ ಕಟ್ಟಿ ಕೊಟ್ರ ನನ್ನ ತಾಯಿವರೆಗೂ ನನ್ ಉಸಿರು ಹತ್ರಾಗ ಹೋಗ್ತೈತಿ. ಇಲ್ಲ ಅಂದ್ರೆ ಇದು ಗಾಡಿ ಬಿದ್ದೋರ, ಇದು ಮಾರೋದು, ಮಗಳು ಕೊಟ್ಟಲ್ಲಿ ನಾವ್ ಹೋಗ್ ಬೀಳುದು ಅನ್ನೋದು ಒಂದೇ ಸಂಕಟ ಗುರುಜಿ. ಅವ್ರು ಒಟ್ಟ ನನಗ್ ಹ್ಞೂ ಅಂತಾರು ಹೋಗ್ತಾರ ಗುರುಜಿ, ಹ್ಞೂ ಅಂತಾರು ಹೋಗ್ತಾರ. ಈಗ 3 ವರ್ಷ ನಾನ್ ಹೊಟ್ಟಿ ಕೊಡ್ತಾ ಇಲ್ಲ, ನನ್ ತವ್ರ ಮನೆ ಆಸರೆ ಇಲ್ಲ, ಕಳುಬಳಿ ಆಸರೆ ಇಲ್ಲ, ಯಾವ್ದು ಆಸರೆ ಇಲ್ಲ ಗುರುಜಿ. ಒಂದ್ ಮಗಳ ಮೇಲೆ ಜೀವನ ಮಾಡತನ ಗುರುಜಿ. ಬರೇ ದವಾಖಾನಿ ಆಗತೈತಿ ಗುರುಜಿ. ಒಟ್ಟ ಮನಿ ಕಟ್ಟಿ ಕೊಡಾಕ್ತಿರ್ಲಿಲ್ಲ. ಇಲ್ಲ ರೊಕ್ಕ ಹಾಕ್ರಿ, ನಾನ್ ಕಟ್ಟಿಸ್ಕೊತಾನೆ ಹೆಂಗಾರ ಮಾಡಿ, ಗಾಡಿ ಗಟ್ಟಿ ಮಾಡ್ಕೋತಾನು. ನೀವು ಕೊಟ್ಟದು ನನಗೆ ಹೆಸರು ಉಳಿಯಂಗಿಲ್ಲ, ಇದ್ ಮನಿನೂ ಆಗಂಗಿಲ್ಲ. ನನಗ ಸಾಯಿ ಮರಿಗೆ ಇನ್ನೊಬ್ಬರ ಮನ್ಯಾಗ ನಾ ಹೋಗಿ ಪ್ರಾಣ ಬಿಡುದ ನನಗೊಂದ್ ಆಸರ ಆಗ್ತೈತಿ ಅಂತ ಬಹಳ ಪ್ರಯತ್ನ ಪಡ್ಯಾತಾನ. ಅವ್ರ ಹೆಸರು ಗುರುರಾಜ್ ರೀ ಅವ್ರ ಹೆಸರು. ಡಾಕ್ಟರ್ ಅದಾರ ಗುರುಜಿ. ನಮ್ಮತ್ತ ಅವ್ರ ಹೆಂಡತಿ ಮಕ್ಳಿಗೆ ಅವ್ರ ಕಳ್ಳು ಬರಿ ಅವ್ರು ಬಂದ್ರು ಅಷ್ಟ ಬಿಟ್ರು ಒಟ್ಟ. ಅವ್ರು ಬಂದಾಗ ನನ್ ಪ್ರಾಣ ಜೊತೆ ಹೆಚ್ಚು ಒಂದ್ ತಾಯಿ ತಂದೆ ಸಮ. ಅವ್ರಿಗೀಗ 65 ಮ್ಯಾಲ ವಯಸ್ಸೈತಿ ಗುರುಜಿ. ನನಗೀಗ ಐತಿ 42 ಮ್ಯಾಲ ಐತಿ ಗುರುಜಿ ವಯಸ್ಸ. ಅಂತತ್ರ ನಮ್ ತಂದಿ ಸಮಾನ, ಗಂಡ ಬಂದಾಗ ಗಂಡ ಸಮ, ತಂದಿ ಬಂದಾಗ ತಂದಿ ಸಮಾನ. ಎಲ್ಲಾ ತರಿಂದ ಕಷ್ಟದೊಳಗ್ ಹುಟ್ಟಿದ್ರಿಂದ ಗುರುಜಿ ನನ್ಗೆ ಯಾವ್ದು ಒಂದ್ ಗಿಡದ ಮ್ಯಾಲ ಆಸಿಲ್ಲ ಗುರುಜಿ. ಇರಾಕ್ ಒಂದ್ ಗೇನ್ ಮನಿ ಕೊಟ್ಟಾರ, ಆದ್ರೆ ಎಲ್ಲಾ ಬೆಳಕಾಗೈತಿ ಗುರುಜಿ. ಒಳಗ್ ಬರ್ತಾವ ಗುರುಜಿ. ತಾಯಿ, ನಾನು ಮಾತು ಹೇಳ್ತೇನೆ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ಈ ಜನವರಿ 14 ಸಂಕ್ರಾಂತಿ ಆಗೋ ತನಕ ಸ್ವಲ್ಪ ಕಷ್ಟ ಇದೆ. ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ಹಿಂದೆಲ್ಲೇ ನಿನ್ನ ಮನೆ ಕೆಲಸ ನೀನು ಪ್ರಾರಂಭಿಸ್ತೀಯ. ನೀನು ಅನುಕೂಲ ಆಗುತ್ತೆ, ದೇವ್ರು ನಿನ್ನ ಕೈ ಹಿಡಿತಾನೆ. ನೀನು ಧೈರ್ಯವಾಗಿರು. ನೀನು ಅಂದುಕೊಂಡಿದ್ದು ನಿನ್ನ ಕನಸು ನನಸಾಗುವಂಥ ಕಾಲ ತುಂಬ ಸಮೀಪದಲ್ಲೇ ಇದೆ. ಒಳ್ಳೇದಾಗ್ಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ದಿವಸಗಳಿಂದ ಒಂದು ಪ್ರಯತ್ನ ಪಡ್ತಾ ಇದ್ದರೆ, ಏನಾದರೂ ಒಂದು ಕೆಲಸ ಸಾಧನೆ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದು ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಹಾಗಂತ ಧನುರ್ಮಾಸ ಪ್ರಾರಂಭ ಹೇಗಪ್ಪ ಅನ್ನೋ ಚಿಂತನೆ ನೀವು ಕೊಡಬೇಡಿ. ಭಗವಂತನ ನಿಯಮದಿಂದ, ಭಗವಂತನ ಕೃಪೆಯಿಂದ ತಾವು ಏನು ಮಾಡಬೇಕು ಅಂತಿದ್ದೀರೋ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರೋ, ಖಂಡಿತ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಶಿವನ ಆರಾಧನೆ ಮಾಡ್ತಾ ಒಂದೆಜ್ಜೆ ಮುಂದೆ ಹಾಕೋದು ಸಾಕಷ್ಟು ಉತ್ತಮ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲವೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕರವಾದ ಬೆಳವಣಿಗೆಯನ್ನು ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಮ್ಮ ಮನಸ್ಸು ಬೇರೆ ಕಡೆ ಚಂಚಲವಾಗಿ ಬೇರೆ ಕಡೆ ಹರಿಬಿಡೋದ್ರಿಂದ ಯಾವ ಕೆಲಸ ಆಗಬೇಕು, ಯಾವುದು ಮಾಡಿದರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ರ ಅರಿವಿಲ್ಲಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡ್ತಾ, ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ಸರಿಯಾದ ರೀತಿ ಅರಿತು ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರು, ಏನು ಕೆಲಸ ಮಾಡಿದ್ರು ಅದರ ಫಲಗಳು ಸಾಕಷ್ಟು ಇರುತ್ತೆ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು, ಯಾವುದೇ ಒಂದು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದರಲ್ಲೊಂದಿಷ್ಟು ಅಡ್ಡಿ ಆತಂಕ ಎದುರಾಗುವಂಥದ್ದು, ಹಾಗೆ ತೃಪ್ತಿಯಾಗಿರಬೇಕಾದಂಥ ನೀವು ಯಾವುದಾದ್ರೂ ಒಂದು ಅಸಮಾಧಾನದ ಸನ್ನಿವೇಶ ಎದುರಾಗುವಂಥದ್ದು, ಯಾವ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಅಂತ ಗೊತ್ತಾಗಿರುತ್ತೋ ಅಂಥ ವ್ಯಕ್ತಿಗಳ ಸ್ನೇಹವನ್ನೇ ಬೆಳೆಸಲಿಕ್ಕೆ ಮುಂದಾಗುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯದ ಸನ್ನಿವೇಶಗಳಿದೆ. ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳಿದೆ. ಹಾಗಾಗಿ ತುಂಬ ಎಚ್ಚರಿಕೆ ಬೇಕಾಗಿದೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ಆಗಲಿ ಅಥವಾ ಗ್ರಾಮದೇವತೆ ಆಗಲಿ, ಮಹಾವಿಷ್ಣುವಿನ ಸಾನ್ನಿಧ್ಯ ಆಗಲಿ, ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿದ್ರೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ.
ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥದ್ದು ಸಾಕಷ್ಟು ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ಅಸಮಾಧಾನ ಆದರೂ ಅದಾದ ನಂತರ ಸಾಕಷ್ಟು ಒಳಿತನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ದೂರಬಾರ ಪ್ರಯಾಣದ ಬಗ್ಗೆಯೂ ಆಲೋಚನೆ ಮಾಡ್ತಾ ಇರ್ತೀರಿ. ಪ್ರಯಾಣ ಕಾಲದಲ್ಲೂ ಸಹಿತ ಲಾಭ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಅಸಮಾಧಾನ ಉಂಟಾಗುವ ಸನ್ನಿವೇಶಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಅಥವಾ ನಿಮಗೆ ಅರಿವಿಲ್ಲದಿದ್ದರೂ ಮತ್ತೊಬ್ಬರ ಅರಿವನ್ನು ತಂದುಕೊಂಡು ಮತ್ತೊಬ್ಬರು ಹೇಳುವಂಥ ಮಾರ್ಗವನ್ನು ಅನುಸರಿಸೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಇರಬೇಕು. 4 ಗೋಡೆ ಮಧ್ಯದಲ್ಲಿ ಏನೋ ರಹಸ್ಯವಾಗಿ ಮಾಡ್ತೀವಿ ಅಂತ ಹೇಳಿ ಇನ್ನೊಬ್ಬರು ಗೊತ್ತಿಲ್ಲದಿರೋ ಒಂದು ರಹಸ್ಯವಾಗಿ ನೀವೇನೋ ಒಂದು ಸೈನ್ ಹಾಕೋದು ಅಥವಾ ವ್ಯವಹಾರ ಮಾಡತಕ್ಕಂಥದ್ದು ಅಥವಾ ಇನ್ನೇನೋ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಮುಂದಾಗುವಂಥದ್ದು ನಡೆಸಿದ್ರೆ ಅಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತಿಳ್ಕೊತ್ತೆ. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು ಮತ್ತಷ್ಟು ಲಾಭದಾಯಕವಾಗಿರಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಡೆಯಬೇಕಾಗತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ವಾರದ ಪ್ರಾರಂಭ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.